ಶುಭವಾಗಲಿ. ನಾವು ಬೇಗ ವಾಕ್ಯ ಭಾಗಕ್ಕೆ ಹೋಗೋಣ ಪ್ರಿಯ ಸಹೋದರ ಸಹೋದರರೇ. ಇವತ್ತು ನಾವು ಯಾವುದ್ರ ಕುರಿತಾಗಿ ಮಾತಾಡ್ಲಿಕ್ಕಿದ್ದೀವಿ ಅಂದ್ರೆ ಮೋಶೆಯ ಹೃದಯದ ಬಗ್ಗೆ. ಹಲ್ಲೆಲೂಯಾ, ಹಾರ್ಟ್ ಆಫ್ ಮೋಸಸ್. ದೇವರಿಗೆ ಮೋಶೆ ಹೃದಯ ಪ್ರತಿಯೊಬ್ಬರಿಗೂ ಇರ್ಬೇಕನ್ನೋದೇ ದೇವರ ಆಸೆ. ಹಲ್ಲೆಲೂಯಾ, ಪ್ರತಿಯೊಬ್ಬರಿಗೂ ದೇವರ ಆಸೆ ಮೋಶೆ ಹೃದಯ. ಯಾಕಂದ್ರೆ ಮೋಶೆ ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ನಡೆದವರು, ದೇವರ ಜೊತೆಗೆ ನಡೆದವರು, ಅವರು ದೇವರೊಟ್ಟಿಗೆ ಮುಖವಾಗಿ ಮಾತಾಡಿದಂಥವ್ರು. ಹಲ್ಲೆಲೂಯಾ, he spoke to God face to face. ಇನ್ಯಾರು ಆ ರೀತಿ ಮಾತಾಡಕ್ಕಾಗಿಲ್ಲ. ಅವರು, ನಾನು ಇದಕ್ಕೆ ಮುಂಚೆನೆ ಹೇಳಿದ್ದೆ, ಅವರು ಎಂತ ಒಂದು ಕ್ರಾಂತಿಕಾರಿಯಾಗಿದ್ರು ಅಂದ್ರೆ ಒಂದು ಹೊಸ ಪ್ಯಾಟರ್ನ್ ಅನ್ನ ಸೃಷ್ಟಿ ಮಾಡಿದ್ರು. ಏನು, ಒಬ್ಬ ಮನುಷ್ಯನು ಮನುಷ್ಯನೊಟ್ಟಿಗೆ ಮಾತ್ರ ಸ್ನೇಹಿತನಾಗೋದಲ್ಲ, ಆತನು ದೇವರೊಟ್ಟಿಗೂ ಸ್ನೇಹಿತನಾಗಿರ್ಬೋದು ಅಂತ ತೋರಿಸ್ಕೊಟ್ಟಿದೆ ನಮ್ಮ ಮೋಶೆ. ಹಲ್ಲೆಲೂಯಾ, ಆ ಮೋಶೆನ ದೇವರು ಬಲವಾಗಿ ಉಪಯೋಗ ಮಾಡಿದ್ರು. ಹಲ್ಲೆಲೂಯಾ, ಯಾಕಂದ್ರೆ ದೇವರು ಆ ಸಮಯದಲ್ಲಿ ಮೋಶೆ ಹೃದಯ ಬೇಕು, ಮೋಶೆ ತರ ಇರಬೇಕು, ಮೋಶೆ ತರ ಇದ್ರೆ ದೇವರು ಬಲವಾಗಿ ಉಪಯೋಗ ಮಾಡುತ್ತೆ. ನೋಡ್ರಿ, 6 ಲಕ್ಷ ಜನ ಇದ್ರು ಸಹ ದೇವರು ಮೋಶೆನ ಹುಡ್ಕೊಂಡ್ಬಂದು ಆತನನ್ನ ಕರ್ಕೊಂಡ್ಬಂದು ಆ ಒಬ್ಬ ವ್ಯಕ್ತಿಯಿಂದ 6 ಲಕ್ಷ ಜನರನ್ನು ದೇವರು ರಕ್ಷಣೆ ಮಾಡಿದ್ದಾರೆ. ಇವತ್ತು ನಿಮ್ಮನ್ನು ಕೂಡ ದೇವರು ಯಾಕೆ ಕರೀತಾ ಇದ್ದಾನಂದ್ರೆ, ನಾನು ಓದ್ಸತ್ತಿನೇ ಹೇಳಿದೆ, ದೇವರು ಅವರಾಗೆ ಯುದ್ಧ ಮಾಡಲ್ಲ, ಅವ್ರಿಗೊಬ್ಬ ವ್ಯಕ್ತಿ ಬೇಕು. ಅವ್ರು ಯಾರಾಗಿರ್ಬೇಕಂದ್ರೆ ದೇವರ ಒಟ್ಟಿಗೆ ಕ್ಲೋಸ್ ಆಗಿ ನಡೆಯೋರಾಗಿರ್ಬೇಕು. ಅದಕ್ಕೆ 6 ಲಕ್ಷ ಜನರನ್ನ ದೇವರು ಕರೆಯಕ್ಕಾಗಿಲ್ಲ, ದೇವರೊಟ್ಟಿಗೆ ಕ್ಲೋಸ್ ಆಗಿರುವಂತ ಮೋಶೆನ ದೇವರು ಕರೆದ್ರು. ಇವತ್ತು ನೀನು ದೇವರೊಟ್ಟಿಗೆ ಕ್ಲೋಸ್ ಆಗಿ ನಡೆದ್ರೆ ಮಾತ್ರನೇ ದೇವರು ನಿನ್ನನ್ನು ಇಟ್ಕೊಂಡು ಸೈತಾನಿನ ರಾಜ್ಯವನ್ನು ಹಾಳು ಮಾಡಕ್ಕಾಗತ್ತೆ. ಆ ಒಬ್ಬ ವ್ಯಕ್ತಿನ ದೇವರು ಹುಡುಕ್ತಾ ಇದ್ದಾರೆ. ಆ ಒಬ್ಬ ವ್ಯಕ್ತಿ ಯಾರಿಗಿರ್ಬೋದು ಅಂತಂದ್ರೆ ಮೋಶೆಯ ಹೃದಯ ಇರುವವರು ಆ ಒಬ್ಬ ವ್ಯಕ್ತಿ ಆಗುತ್ತೆ. ಮೋಶೆ ಯಾಕೆ ಸೋ ಇಂಪಾರ್ಟೆಂಟ್? ಯಾಕಂದ್ರೆ ನೋಡ್ರಿ, ನೋವನ ಕಾಲದಲ್ಲಿ ನೋವ ದೇವರೊಟ್ಟಿಗೆ ನಡೀತಾ ಇದ್ರು. ಈ ಹ್ಯಾಡ್ ಅ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಗಾಡ್. ಅವರು ದೇವರೊಟ್ಟಿಗೆ ಮಾತಾಡ್ತಾ ಇದ್ರು, ನಡೆದಾಡ್ತಾ ಇದ್ರು. ದೇವರು ಆತನನ್ನ ಒಂದು ಬೋಟನ್ನು ಕಟ್ಟಕ್ಕೆ ಉಪಯೋಗಿಸಿ ಬಲವಾಗಿ ನಡೆಸಿದ್ರು. ಆ ನೋವದ ನಂತರ ಬಂದಂತ ನೆಕ್ಸ್ಟ್ ಜನರೇಷನ್ ಅಲ್ಲಿ ಆ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅಬ್ರಹಾಮರು. ಅಬ್ರಹಾಮನಿಗೆ ದೇವರೊಟ್ಟಿಗೆ ಬಹಳ ಕ್ಲೋಸ್ನೆಸ್ ಇತ್ತು, ಬಹಳ ಹತ್ರವಾಗಿದ್ರು. ಅವರು ಬಲವಾಗಿ ದೇವರ ಹತ್ರ ಮಾತಾಡ್ತಾ ಇದ್ರು, ನಡೀತಾ ಇದ್ರು, ಅವರು ಫ್ರೆಂಡ್ ಆಗಿದ್ರು ದೇವರೊಟ್ಟಿಗೆ. ಹಲ್ಲೆಲೂಯಾ. ಅವ್ರು ಆದ್ಮೇಲೆ ಬಂದಿದ್ದು ಈಸಾಕರು ಅಷ್ಟೊಂದು ದೇವ್ರ ಹತ್ರ ಕ್ಲೋಸ್ ಆಗಿರ್ಲಿಲ್ಲ, ಇರ್ಲಿಲ್ಲ. ಅದಕ್ಕೆ ಏನಾಗತ್ತಂದ್ರೆ, ನೀವು ಮೋಶೆ ಬಗ್ಗೆನೂ ಒಂದು ದೊಡ್ಡ ಅನೇಕ ಚಾಪ್ಟರ್ಗಳು ನೋಡ್ಬೋದು, ಅಬ್ರಹಾಮನ ಬಗ್ಗೆನೂ ಅನೇಕ ಅಧ್ಯಾಯಗಳನ್ನು ನೋಡ್ಬೋದು, ಯಾಕೋಬನ ಬಗ್ಗೆನೂ ಅನೇಕ ಅಧ್ಯಾಯಗಳನ್ನು ನೋಡ್ಬೋದು. ಆದ್ರೆ ಈಸಾಕನ ಬಗ್ಗೆ ಒಂದೇ ಅಧ್ಯಾಯ ಇರ್ತದೆ, ಓನ್ಲಿ 1 ಚಾಪ್ಟರ್. ವೈ? ಬಿಕಾಸ್ ಹಿ ವಾಸ್ ನಾಟ್ ಕ್ಲೋಸ್ ಟು ಗಾಡ್. ನೀನ್ ದೇವ್ರ ಒಟ್ಟಿಗಿದ್ರೆ ನಿನ್ನ ಬಗ್ಗೆ ದೇವ್ರು ಕೂಡ ಮಾತಾಡಕ್ಕಾಗತ್ತೆ. ನೀನ್ ದೇವ್ರ ಒಟ್ಟಿಗೆ ಕ್ಲೋಸ್ ಆಗಿ ನಡೆದಿಲ್ಲ ಅಂದ್ರೆ ನಿನ್ನ ಜೊತೆಯಲ್ಲಿ ದೇವ್ರು ನಡೆಯೋದು ಹೇಗೆ? ಅವ್ರು ಹೇಗೆ ನಿನ್ನ ಬಗ್ಗೆ ಮಾತಾಡಕ್ಕಾಗತ್ತೆ? ಹಲ್ಲೆಲೂಯಾ. ಸೊ ಅಲ್ಲಿ ಒಂದು ಜನರೇಷನ್ ಮಿಸ್ ಆಗೋಯ್ತು. ಆ ಜನರೇಷನ್ ಅಲ್ಲಿ ದೇವ್ರ ಅದ್ಭುತ ಕಾರ್ಯಗಳು ಹೆಚ್ಚಾಗಿ ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಬರೀ 1 ಅಧ್ಯಾಯ ಮುಗಿದೋಯ್ತು. ಆಮೇಲೆ ಯಾಕೋಬ ಬಂದ್ರು. ಯಾಕೋಬ ದೇವರೊಟ್ಟಿಗೆ ಕ್ಲೋಸ್ ಆಗಿದ್ರು, ದೇವರನ್ನ ಕೇಳಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಅವ್ರನ್ನ ಇಟ್ಕೊಂಡು ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ರು. ಯಾಕೋಬನ ನಂತರ ಬಂದಿದ್ದು ಯೋಸೇಫನ ಕಾಲದಲ್ಲಿ ಕೂಡ ಯೋಸೇಫನು ದೇವ್ರ ಹತ್ರ ಇದ್ರು, ಭಯಭಕ್ತಿಯಿಂದ ಇದ್ರು. ಆದ್ರಿಂದ ಅವ್ರನ್ನೇ ಉಪಯೋಗಿಸ್ಕೊಂಡು ದೇವರು ಇಸ್ರೇಲ್ ಜನರನ್ನ ನಾನಾ ರೀತಿ ಕಾಪಾಡ್ಕೊಂಡ್ ಬಂದ್ರು. ಆದ್ರೆ ಯೋಸೇಫನ ನಂತರ ಜನರೇಷನ್ ಅಲ್ಲಿ ಎದ್ದೋಡವ್ರು ಯಾರು ಇರಲಿಲ್ಲ. ಅನೇಕ ಜನಾಂಗದ ಜನರೇಷನ್ ನಂತರ, ಸಂತತಿಗಳ ನಂತರ ಹುಟ್ಟಿದ್ದು ಮೋಶೆ ಹುಟ್ಟಿದಾಗ ಯಾಕೆ ಮೋಶೆ ಇಂಪಾರ್ಟೆಂಟ್ ಗೊತ್ತಾ? ಮೋಶೆಗೆ ಇದಕ್ಕೂ ಮುಂಚೆ ನಾವು ದೇವ್ರ ಹತ್ರ ಹಿಂಗೆ ಮಾತಾಡ್ಬೋದು, ದೇವ್ರ ಹತ್ರ ನಾವು ಹೀಗೆ ಪ್ರೇಯರ್ ಮಾಡ್ಬೋದು, ದೇವ್ರ ಹತ್ರ ಹೀಗೆ ನಡ್ಕೋಬಹುದು ಅಂತ ತೋರ್ಸೋರು ಒಂದು ಎಕ್ಸಾಂಪಲ್ ಇರ್ಲಿಲ್ಲ. 6 ಲಕ್ಷ ಜನರಲ್ಲಿ ಒಬ್ರು ಇರ್ಲಿಲ್ಲ. ನೋಬಡಿ ವಾಸ್ ಕ್ಲೋಸ್ ಟು ಗಾಡ್. ನಮಗೆ ಇವತ್ತು ಬೈಬಲ್ ಇದೆ, ನೀನು ಹೀಗೆ ಪ್ರೇಯರ್ ಮಾಡಬೇಕು, ನೀನು ಹೀಗೆ ನಡಿಬೇಕು, ನೀನು ಹೀಗೆ ದೇವರೊಟ್ಟಿಗೆ ಇರಬೇಕು, ನೀನು ಹೀಗೆ ದೇವ್ರ ಹತ್ರ ರಿಲೇಷನ್ ಮಾಡ್ಕೋಬಹುದು. ದೇರ್ ಇಸ್ ಬೈಬಲ್. ನಮಗೆ ಹೋಲಿ ಸ್ಪಿರಿಟ್ ಇದ್ದಾರೆ ನಮ್ಮನ್ನ ಗೈಡ್ ಮಾಡೋದಕ್ಕೆ, ನಡ್ಸಕ್ಕೆ. ಆದ್ರೆ ಮೋಶೆಗೆ ಯಾರು ಇರಲಿಲ್ಲ. There was nobody to guide him, or there was nobody living as an example to Moses. ಮೋಶೆ ಇವ್ರನ್ನ ನೋಡಿ ನಾನು ಹಿಂಗ್ ಇರ್ಬೋದಾ ಅಂತ ಕಲಿಯೋಕ್ಕೂ ಇರ್ಲಿಲ್ಲ. ಇವತ್ತು ನಾವು ನಾನಾ ರೀತಿ ಸೇವಕರನ್ನ ನೋಡಿದಾಗ ಇವ್ರು ಹಿಂಗ್ ಪ್ರೇಯರ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಕೇಳಿ ಓಕೆ ನಾವು ಹಿಂಗ್ ಮಾಡಿದ್ರೆ ದೇವ್ರು ನಮ್ಮ ಹತ್ರ ಮಾತಾಡ್ತಾನಂತ ಜ್ಞಾನ ಬರ್ತದೆ. ಬಟ್ ಮೋಶೆಗೆ ಇರ್ಲಿಲ್ಲ. ಯಾರು ಇಲ್ಲದೆ ಇದ್ರು ಸಹ ಅವರು ಮಾತ್ರ ಮೋಶೆ ದೇವ್ರ ಹತ್ರ ಒಂದು ವಿಭಿನ್ನವಾದಂತ ಸಂಬಂಧ ಇಟ್ಕೊಂಡಿದ್ರು. ದಟ್ ಇಸ್ ಬಿಕಾಸ್ ಆಫ್ ಹಾರ್ಟ್. ಅವರ ಹೃದಯ ಆ ರೀತಿಯಾಗಿತ್ತು. ಪ್ರಿಯ ಸಹೋದರ ಸಹೋದರರೇ, ವಿಭಿನ್ನವಾದಂತ ಹೃದಯ ಹೊಂದಿದ್ದವರು. ಮೋಶೆ ಹೃದಯಕ್ಕೂ ನಮ್ಮ ಹೃದಯಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ ಕಾರಣ ದೇವರು ಮೋಶೆನ ಒಬ್ಬರನ್ನ ಉಪಯೋಗಿಸಿ 6 ಲಕ್ಷ ಜನರನ್ನ ರಕ್ಷಣೆ ಮಾಡಿದ್ರು. ಇವತ್ತು ನಮ್ಮ ಒಬ್ಬರನ್ನ ಉಪಯೋಗಿಸಿ ಒಂದು 60 ಜನನ ಕೂಡ ಉಪಯೋಗ ಮಾಡಕ್ ಆಗ್ತಾ ಇದೆ.
Hallelujah. It's becoming difficult. Why? Because we are not walking like Moses. ಯಾಕೆ ನಾವು ಮೋಶೆ ತರ ದೇವರೊಟ್ಟಿಗೆ ಸಂಬಂಧ ಬೆಳೆಸಕ್ ಆಗ್ತಾ ಇಲ್ಲ, ಸ್ನೇಹಿತತನ ಬೆಳೆಸಕ್ ಆಗ್ತಾ ಇಲ್ಲ? ಯಾಕಂದ್ರೆ ಮೋಶೆಗೆ ಇದ್ದಂತ ಹೃದಯ ನಮಗಿಲ್ಲ. ವಿ ಡೋಂಟ್ ಹ್ಯಾವ್ ದ ಹಾರ್ಟ್ ಆಫ್ ಮೋಸಸ್. ಮೋಶೆಯ ಹೃದಯ ನಮಗೆ ಇಲ್ಲದೆ ಇರೋದ್ರಿಂದ ನಾವು ದೇವರಲ್ಲೇ ಆ ರೀತಿಯಾಗಿ ನಡೆಯಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ಮೋಶೆಯ ಒಂದು ವಿಶೇಷತೆ ಅವರ ಹೃದಯದಲ್ಲಿ ಏನು ಅಂತಂದ್ರೆ, ಮೋಶೆಗೆ ಯಾರಾದ್ರೂ ದೇವರ ವಿರುದ್ಧವಾಗಿ ಪಾಪ ಮಾಡೋದ್ರಿಂದ ಗೊತ್ತಾಯ್ತಂದ್ರೆ ಅವ್ರ ಮೇಲೆ ಅವ್ರಿಗೆ ತುಂಬಾ ಕೋಪ ಬರ್ತದೆ. He will get angry. ಅದಕ್ಕೆ 40 ದಿನ ಮೋಶೆ ದೇವರ ಹತ್ರ ಮಾತಾಡ್ತಾ ಇದ್ದಾಗ ದೇವರು ಆತನಿಗೆ 10 ದಶಾಜ್ಞೆಗಳನ್ನು ಕೊಟ್ಟರು, 10 ಕಮಾಂಡ್ಮೆಂಟ್ಸ್. ಅದನ್ನು ತಗೋಬೇಕಾದ್ರೆ ದೇವ್ರು ಹೇಳ್ತಾರೆ, ನನ್ನ ಜನರು ಆಲ್ರೆಡಿ ಪಾಪ ಮಾಡ್ತಾ ಇದ್ದಾರೆ, ಅವ್ರು ಇನ್ನೊಬ್ಬರು ಯಾವ್ದೋ ಒಂದು ದೇವ್ರನ್ನ ರೆಡಿ ಮಾಡ್ಕೊಂತಾ ಇದ್ದಾರೆ. ಆಗ ಮೋಶೆ ಅಲ್ಲಿಂದ ದೂರದಿಂದಾನೇ ನೋಡ್ತಾನೆ ಏನ್ ನಡೀತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಜನರು ಅಲ್ಲಿ ಏನೋ ಒಂದು ಬೇರೆಯವರ ಪೂಜೆ ಪುನಸ್ಕಾರಗಳು ಮಾಡಿ ದೇವ್ರನ್ನ ಮರೆತು ಬಿಟ್ಟಿದ್ದಾರೆ. ಆ ಕೋಪದಲ್ಲಿ ದೇವರ ಮೋಶೆ ಏನ್ ಮಾಡ್ತಾನೆ ಅಂದ್ರೆ ಆ 10 ದಶಾಜ್ಞೆಗಳನ್ನ ಹೊಡೆದಾಕ್ಬಿಡ್ತಾರೆ. ಯಾಕೆ ಹೊಡೆದಾಕಿದ್ರು? ಅವ್ರಿಗೆ ಭಾರವಾಗಿತ್ತು ಅಂತ ಹೊಡೆದಾಕಿದ್ರ? ಅಯ್ಯೋ ದೇವ್ರು ನನ್ನನ್ನು ಮಾತ್ರನೇ ಎಲ್ಲಾ ಭಾರ ತಗೊಂಡು ಹೋಗಕ್ ಮಾಡ್ತಾನೆ, ಅದಕ್ಕೆ ಬೇಡ ಇಲ್ಲೇ ಮುರಿದು ಬಿಡ್ತೀನಿ ಅಂತ ಮಾಡಿದ್ರ? ಇಲ್ಲ, ಅದು ತುಂಬಾ ದೊಡ್ಡದಾಗಿತ್ತು ಅಂತ ಹೊಡೆದಾಕಿದ್ರ? ಇಲ್ಲ. ಅವ್ರು ಯಾಕೆ ಹೊಡೆದಾಕಿದ್ರು ಅಂದ್ರೆ ಅಲ್ಲಿ ಜನರು ದೇವರ ವಿರುದ್ಧವಾದ ಕಾರ್ಯವನ್ನು ಮಾಡ್ತಾ ಇದ್ರು. ಅದು ಸಿಟ್ಟು, ಆಂಗರ್. ಹಲ್ಲೆಲೂಯಾ. ಯಾಕೆ ಮೋಶೆಗೆ ಜನರು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರೆ ಅಷ್ಟು ಕೋಪ ಏನಕ್ಕಂತಂದ್ರೆ ಅವರು ದೇವರನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ದೇವರಿಗೆ ಗಾಯ ಆಗೋದು ಮೋಶೆಗೆ ಇಷ್ಟ ಇರಲಿಲ್ಲ. He never wants God to get hurt. ದೇವರ ಗಾಯ ಆಗೋದು ಮೋಶೆಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಮೋಶೆಗೆ ಏನಂದ್ರೆ ಅವ್ರಿಗೆ ಕೋಪ. ಯಾರಾದ್ರೂ ದೇವ್ರ ವಿರುದ್ಧವಾಗಿ ಮಾಡಿದ್ರೆ ಅವ್ರ ಮೇಲೆ ಅವ್ರು ಸಿಟ್ಟಿಗೆ. ನಾರ್ಮಲಿ ಈಸ್ ಅ ವೆರಿ ಸೈಲೆಂಟ್ ಪರ್ಸನ್. ದೇವ್ರ ವಾಕ್ಯನೂ ಹೇಳ್ತದೆ ಸಾತ್ವಿಕನು ಅಂತ ಹೇಳಿ. ಬಟ್ ಆದ್ರೆ ಈ ಜಾಗದಲ್ಲಿ ಮೋಶೆ ಬಹಳ ಕೋಪಿಷ್ಟ. ಯಾಕೆ? ಬಿಕಾಸ್ ಇಟ್ಸ್ ಅಗೇನ್ಸ್ಟ್. ಇವತ್ತು ನೀವ್ ಹೇಳ್ರಿ, ನಿಮ್ಮ ಕುಟುಂಬದಲ್ಲೇ ಯಾರಾದ್ರೂ ದೇವರ ವಿರುದ್ಧವಾಗಿದ್ರೆ ನೀವು ಅವ್ರ ಹತ್ರ ಕೋಪ ಮಾಡ್ಕೊಂಡು ಅವ್ರ ಜೊತೆ ನಡೆಸ್ತೀರಾ? ಕೋಪ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತೀರಾ? ನೀನ್ ಯಾಕೆ ಈ ಪಾಪ ಮಾಡ್ತಾ ಇದೀಯ ಅಂತ ಅವ್ರನ್ನ ಎಚ್ಚರಿಸ್ತೀರಾ? ನೋ. ಯಾಕಂತಂದ್ರೆ ನಮ್ಮ ರಿಲೇಷನ್, ನಮ್ಮ ಸೆಂಟಿಮೆಂಟು, ನಮ್ಮ ಪ್ರೀತಿ, ನಿಮ್ ಫ್ರೆಂಡ್ಸು, ನಿಮ್ಮ ಆಫೀಸಲ್ಲಿ, ನಿಮ್ ಕೆಲಸದಲ್ಲಿ ಯಾರಾದ್ರೂ ದೇವ್ರ ವಿರುದ್ಧವಾಗಿ ಪಾಪ ಮಾಡಿದ್ರೆ ನೀವು ಎಚ್ಚರಿಸ್ತೀರಾ? ಎಚ್ಚರಿಸಲ್ಲ. ಯಾಕೆ? ನಮ್ಗೇನ್ ಬಂತು? ದೇವ್ರು ನೋಡ್ಕೊಂತಾರೆ. ದೇವ್ರು ನೋಡ್ಕೊಳ್ಳೋದಲ್ಲ, ನಿನ್ನ ಮುಖಾಂತರನೇ ದೇವ್ರು ಎಚ್ಚರಿಸ್ತಾರೆ. ಅದಕ್ಕೆ ನೀನು ಬೇಕಾಗಿರೋದು. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ದೇವ್ರ ಕನಸಲ್ಲಿ ಬಂದು ಮಾಡೋರಲ್ಲ, ಆದ್ರೆ ಎಲ್ಲಿ ಬರ್ಬೇಕಲ್ಲಿ ಬರ್ತಾರೆ. ಆದ್ರೆ ಈಗ ನಿನ್ನನ್ನ ದೇವರು ಉಂಟು ಮಾಡಿದ್ದಾರೆ ಅಂದ್ರೆ ನೀನು ದೇವರ ವಿಷಯದಲ್ಲಿ ಆ ಕೋಪದಲ್ಲಿ ನಡೀತಾ ಇದೆಯಾ? ಯಾರಾದ್ರೂ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರೆ ಆರ್ ಯು ಪ್ರಿಪೇರ್ಡ್ ಟು ಗಿವ್ ದೆಮ್ ದ ವಾರ್ನಿಂಗ್? ವಿ ಡೋಂಟ್ ಹ್ಯಾವ್. ನಮಗ ಆ ರೀತಿ ಇಲ್ಲವೇ ಇಲ್ಲ ಮನಸ್ಸು. ನಾವು ಜಾಲಿಯಾಗಿರ್ತೀವಿ, ದೇವ್ರು ಮಾಡ್ತಾರೆ, ದೇವ್ರು ನೋಡ್ಕೊಂತಾರೆ, ದೇವ್ರು ನಡೆಸ್ತಾರೆ. ನೋ, ಇಟ್ ವೋಂಟ್ ಹ್ಯಾಪನ್. ಅವ್ರ ಜೊತೆಗೆ ನೀನು ದೇವ್ರ ಲೆಕ್ಕ ಕೊಡ್ಬೇಕು. Moshe was such kind of a person. He will always get angry. ನೀವು ನೋಡ್ರಿ, ನಾನು ಕೂಡ ಸ್ಟೇಜ್ ಅಲ್ಲಿ ಏನಾದ್ರೂ ಇದ್ರೆ ಭಯಂಕರ ಕೋಪದಲ್ಲಿ ಇರ್ತೀನಿ. ಆದ್ರೆ ಸ್ಟೇಜ್ ಇಂದ ಹೊರಗೆ ಬಂದ್ಬಿಟ್ರೆ ಎಲ್ಲರ ಹತ್ರಗೂ ತಮಾಷೆಯಿಂದ ಮಾತಾಡ್ತೀನಿ. ಹಲ್ಲೆಲೂಯಾ. ದೇವರ ವಿಷಯದಲ್ಲಿ ತಪ್ಪು ಮಾಡಿದ್ರು ಅಂತಂದ್ರೆ ನೀನು ಕೋಪ ಬರಲಿಲ್ಲ ಅಂದ್ರೆ ನೀನು ದೇವರ ಮಗನಾಯಕ್ಕೆ ಲಾಯಕ್ಕಿಲ್ಲ. We cannot be children of God. ಹಲ್ಲೆಲೂಯಾ. ಅದಕ್ಕೆ ನಾನು ನೋಡ್ರಿ, ಯಾರು ನನಗೆ ಟೈಟ್ಸ್ ಹಾಕಿಲ್ಲ ಅಂತ ಹೇಳಿ ನಾನು ಯಾರಿಗೂ ಫೋನ್ ಮಾಡಿ ಕೋಪ ಮಾಡ್ಕೊಳ್ಳಲ್ಲ. ಕಾಣಿಕೆ ಹಾಕಿಲ್ಲ ಅಂತ ಹೇಳಿ ಯಾರಿಗೂ ಫೋನ್ ಮಾಡಿ ಕೋಪ ಮಾಡ್ಕೊಳ್ಳಲ್ಲ. ಆದ್ರೆ ಸಭೆಗೆ ಬರ್ಲಿಲ್ಲ ಅಂತಂದ್ರೆ ಕೋಪ ಮಾಡ್ಕೊಂತೀನಿ. ಯಾಕಂದ್ರೆ ಅದು ದೇವರ ರಾಜ್ಯ. ನಾನು ಹಂಗಿರ್ಲಿಲ್ಲ ಅಂದ್ರೆ ನಾನು ತಪ್ಪು. ಐ ಆಮ್ ನಾಟ್ ಅ ರೈಟ್ ಪಾಸ್ಟರ್. ಐ ಹ್ಯಾವ್ ಟು ಕ್ವೆಶ್ಚನ್. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ನೀನು ಎಚ್ಚರಿಕೆ ತಗೋ. ಆರ್ ಯು ಇನ್ ದಟ್ ವೇ? ನೀನು ಹಾಗಿದ್ದೀಯಾ? ನೀನು ಎಚ್ಚರಿಕೆ ಕೊಡುವಂತವ್ರಾಗಿದ್ಯಾ? ನೀನು ತಪ್ಪು ಮಾಡ್ತಾ ಇದೆಯಾ? ಇದು ರಾಂಗು ಅಂತ ಧೈರ್ಯವಾಗಿ ಎದುರಿಸೋ ಶಕ್ತಿ ನಮ್ಮಲ್ಲಿ ಇದೆಯಾ? ಇಲ್ಲ. ಯಾಕಂದ್ರೆ ವಿ ಡೋಂಟ್ ಲವ್ ಗಾಡ್ ಆಸ್ ಮಚ್ ಆಸ್ ಮೋಸಸ್ ಲವ್ಡ್ ಗಾಡ್. ಮೋಶೆ ದೇವರನ್ನ ಪ್ರೀತಿ ಮಾಡೋಷ್ಟು ನಾವು ಇನ್ನೂ ಪ್ರೀತಿ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಪ್ರಿಯ ಸಹೋದರ ಸಹೋದರರೇ. ಮೋಶೆ ಹೃದಯ ನಾವು ಅಲ್ಲೇ ಮಿಸ್ ಮಾಡ್ತಾ ಇದ್ದೀವಿ. ಹಿ ವಾಸ್ ಅ ಲಿವಿಂಗ್ ಲೈಫ್ ಫಾರ್ ಗಾಡ್. ಆತನು ಜೀವನ ಮಾಡ್ತಾ ಇದ್ದಿದ್ದು ದೇವರ ಉದ್ದೇಶಕ್ಕಾಗಿ. ಹೇಳ್ರಿ, ದೇವರ ಉದ್ದೇಶಕ್ಕಾಗಿ. ಆತನು ದೇವರ ಉದ್ದೇಶಕ್ಕಾಗಿ ಜೀವನ ಮಾಡ್ತಾ ಇದ್ದಿದ್ರಿಂದ ದೇವರ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಅವ್ರ ಕೈ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ದೇವರ ವಿರುದ್ಧವಾಗಿ ತಪ್ಪು ಮಾಡಿದವ್ರನ್ನ ಅಡ್ಡಡ್ಡವಾಗಿ ಕತ್ತರಿಸ್ಬಿಟ್ರು. ದೇವ್ರು ಹೇಳ್ದಂಗೆ ಇವ್ರನ್ನೆಲ್ಲ ಸಂಹರಿಸು ಅಂತ ಹೇಳಿದ್ರೆ ಎಲ್ಲರನ್ನೂ ಸಾಯಿಸಕ್ಕೆ ಮೋಶೆ ಅಪ್ಪನೆ ಕೊಡ್ತಾ. ಅವ್ರು ಅಯ್ಯೋ ಸಾಯ್ತಾ ಇದ್ದಾರೆ, ಅಯ್ಯೋ ಜನರು ಅಂತ ಹೇಳಿ ಇದು ಮಾಡ್ಲಿಲ್ಲ. ಹಲ್ಲೆಲೂಯಾ. ದಟ್ ಇಸ್ ದ ವೇ ಮಾಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ನೀವು ಆ ರೀತಿಯಾಗಿ ಬದಲಾಗಬೇಕು. ನಮ್ಮಲ್ಲಿ ಒಂದು ಜೋಶ್ ಬರಬೇಕು. ದೇವರಿಗಾಗಿ ನಾನು ನಿಂತ್ಕೊತೀನಿ. ದೇವರ ವಿರುದ್ಧವಾಗಿ ಯಾರನ್ನ ಮಾಡಿದ್ರೆ ಅವ್ರು ಯಾರೇ ಆದ್ರೂ ನಾನು ಅವ್ರ ಜೊತೆ ಸ್ಟ್ರಿಕ್ಟ್ ಆಗಿರ್ತೀನಿ ಅಂತ ಹೇಳಿ
ನಾವ್ ಹೆಂಗಂತಂದ್ರೆ ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತು, ಪಾಸ್ಟರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತು, ಮತ್ತೆ ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಮಾತಾಡ್ತಿರ್ತೆ. ಪಾಸ್ಟರ್ ಯಾವಾಗ್ಲೂ ಹಿಂಗೇನೆ, ಅವ್ರು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಕೋಪ ಜಾಸ್ತಿ ಪಾಸ್ಟರ್. ಹಲ್ಲೆಲೂಯಾ. ದಿಸ್ ಇಸ್ ನಾನ್ ಸೆನ್ಸ್. ಅವ್ರು ಕೋಪ ಮಾಡ್ಕೊಳ್ತಾ ಇರೋದು ಅವ್ರ ಮನೆ ಕೆಲಸ ಮಾಡಿಲ್ಲ ಅಂತಲ್ಲ, ಅವ್ರು ಕೋಪ ಮಾಡ್ತಾ ಇರೋದು ನೀನು ಅವ್ರಿಗೇನೋ ಒಂದು ತಗೊಂಡೋಗಿ ಕೊಡ್ಬೇಕಂತಲ್ಲ, ನೀನು ದೇವರ ರಾಜ್ಯದಲ್ಲಿ ಮಿಸ್ ಆಗ್ತಾ ಇದೀಯ ಅಂತ ಹೇಳಿ. ನೀನು ಮಿಸ್ ಆದ್ರೆ ನಿನ್ನ ಆತ್ಮ ಮಿಸ್ ಆಗತ್ತೆ. ಹಲ್ಲೆಲೂಯಾ. ಯು ವಿಲ್ ಮಿಸ್. ಅದು ಪ್ರಾಬ್ಲಮ್. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ. ನಮ್ಗೆ ಯಾರಾದ್ರೂ ದೇವರು ವಿರುದ್ಧವಾಗಿ ಮಾಡಿದ್ರೆ ವಿ ನೀಡ್ ಟು ಬಿ ಪ್ರಿಪೇರ್ ಆಗಿಲ್ಲ ಅಂದ್ರೆ ಯು ಡೋಂಟ್ ಹ್ಯಾವ್ ಮೋಸಸ್ ಆರ್ಟ್. ಇವಾಗಲೇ ನಿಮ್ಗೆ ಗೊತ್ತಾಗಿರ್ತದೆ, ಹೌದಪ್ಪ ನನಗೆ ಮೋಶೆ ಹೃದಯ ಇಲ್ವಾ ಇದೆಯಾ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಅವ್ರ ವಿರುದ್ಧವಾಗಿ ಜನ ಮಾತಾಡಿದ್ರು, ಅವ್ರನ್ನ ನೋವುಪಡಿಸಿದ್ರು, ದೇವರ ಹತ್ರ ಹೋಗಿ ಅವ್ರು ಮತ್ತೆ ಅವ್ರಿಗಾಗಿ ಕ್ಷಮಾಪಣೆ ಪ್ರೇಯರ್ ಮಾಡ್ತಾ ಇದ್ರು. He used to ask God to forgive them. ಯೇಸು ಬರೋಕ್ಕಿಂತ ಮುಂಚೆ ಯೇಸು ತೋರಿಸಿದ್ದು ಏನಂತ, ಒಬ್ರು ತಪ್ಪು ಮಾಡಿದ್ರೆ ನೀನು ಅವ್ರನ್ನ ಕ್ಷಮಿಸ್ಬೇಕು ಅಂತ. ಮೋಶೆ ಕಾಲದಲ್ಲಿ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಹೊಡಿ, ಒಂದು ಕಣ್ಣು ಕಿತ್ತಾಕಿದ್ರೆ ನೀನೊಂದು ಕಣ್ಣು ಕಿತ್ತಾಕು. ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೇಕಾದ್ರೂ ಮೋಶೆ ಅದನ್ನ ಫಾಲೋ ಮಾಡಲಿಲ್ಲ. ಮೋಶೆ ಮೊಣಕಾಲು ಹಾಕಿ, ಸ್ವಾಮಿ ನೀನು ಅವ್ರನ್ನ ಕ್ಷಮಿಸ್ಬಿಡಪ್ಪ. ಈವನ್ ಬಿಫೋರ್ ಕ್ರೈಸ್ಟ್ ಕೇಮ್ he had the heart to forgive people. ಅವ್ರ ವಿರುದ್ಧವಾಗಿ ಮಾತಾಡಿದ್ರು, ಅವ್ರ ವಿರುದ್ಧವಾಗಿ ಗುಣಗುಟ್ಟಿದ್ರು, ಅವ್ರ ವಿರುದ್ಧವಾಗಿ ಯಾರು ಅವರ ಜೊತೆಯಲ್ಲಿರುವಂತ ಅವನ ಸ್ವಂತ ಅಣ್ಣ ತಮ್ಮದ ಆರೋನು, ಮೀರಿಯಮ್ಮು ಆತನ ವಿರುದ್ಧವಾಗಿ ಮಾತಾಡಿದಾಗ ಮೋಶೆ ಏನ್ ಮಾಡಿದ್ರು, ಅವರು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಸ್ವಾಮಿ ಅವ್ರನ್ನ ಕ್ಷಮಿಸು, ದಯವಿಟ್ಟು ಅವ್ರನ್ನ ಬಿಟ್ಬಿಡು. ಹಲ್ಲೆಲೂಯಾ. ಅವ್ರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಿ ಅವ್ರನ್ನ ನೋವುಪಡಿಸಿದ್ರು, ಅವ್ರನ್ನ ಬಿಟ್ಬಿಡು, ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿದ್ದು ಮೋಶೆ. He showed us that we need to forgive. ಹಲ್ಲೆಲೂಯಾ. ಅವ್ರು ಹೇಗ್ ಪ್ರಾರ್ಥನೆ ಮಾಡಿದ್ರು ಅಂತ ಗೊತ್ತಾ? ಕನ್ಸಲ್ಲಿ ದೇವ್ರು ಹೇಳಿದ್ದು, ದೇವ್ರ ಕಾಲ್ ಹಿಡ್ಕೊಂಡು ಹೇಳೋರಂತ, ಸ್ವಾಮಿ ದಯವಿಟ್ಟು ನೀನು ಅವ್ರನ್ನ ಕ್ಷಮಿಸ್ಲೇಬೇಕು ಅಂತ. That is how he used to pray. ಹಲ್ಲೆಲೂಯಾ. ಇವತ್ತು ನಾವು ಹೇಗಿದ್ದೀವಿ? ಮೋಶೆಗೆ ದೇವ್ರು ಬಂದು ಹೇಳಿದ್ರು, ಏನಂದ್ರು? ಮೋಶೆ ನೀನು ಬಾ ಈ ಕಡೆ, ಈ ಜನರು ಬರೀ ನನ್ನ ನೋವುಪಡಿಸ್ತಾ ಇದ್ದಾರೆ, ಇವತ್ತೇ ಇವ್ರನ್ನ ನಿರ್ಮೂಲನೆ ಮಾಡ್ಬಿಡ್ತೀನಿ, ನಿನ್ನ ಮುಖಾಂತರವಾಗಿ ಹೊಸ ಜನಾಂಗ ಉತ್ಪತ್ತಿ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ. ನಾವಾಗಿದ್ದಿದ್ರೆ, ಸ್ವಾಮಿ ನೀವು ಲೇಟು ಸ್ವಾಮಿ, ನಾನು ಫಸ್ಟ್ ಇಂದನೂ ಅದನ್ನೇ ಹೇಳ್ತಾ ಇದ್ದೆ ಅಂದ್ರಿ. ಆದ್ರೆ ಮೋಶೆ ಏನಂತಾರೆ ಹೇಳ್ರಿ, ಲಾರ್ಡ್ ಪ್ಲೀಸ್ ಡೋಂಟ್ ಡೂ ದಟ್ ಲಾರ್ಡ್, ಹಂಗೆ ಮಾಡಬೇಡ, ಹಂಗೆ ಮಾಡಿದ್ರೆ ನಿನ್ನ ಹೆಸರಿಗೆ ಅವಮಾನ ಬರ್ತದೆ. ಹಲ್ಲೆಲೂಯಾ. ಅಲ್ಲಿ ಕೂಡ ಸೆಲ್ಫಿಶ್ ಆಗಿರ್ಲಿಲ್ಲ ಮೋಶೆ, ಸೆಲ್ಫಿಶ್ ಆಗಿರ್ಲಿಲ್ಲ. ಅಲ್ಲಿ ಕೂಡ ಅವರು ದೇವರ ಹೆಸರನ್ನು ಮಹಿಮೆ ಪಡಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಹಾರ್ಟ್ ಆಫ್ ಮೋಸೆಸ್. ಹಲ್ಲೆಲೂಯಾ. ಓಕೆ, ಸೆಲ್ಫಿಶ್ಗೆ ಆಮೇಲೆ ಬರೋಣ. ಇಲ್ಲಿ ಇದು ನೋಡೋಣ. ಏನು ಮೋಶೆ ಏನು ಅಂತಂದ್ರೆ, ಅವರು ಜನರನ್ನ ಕ್ಷಮಿಸ್ತಾ ಇದ್ರು, ಅವ್ರು ನೋವು ಪಡಿಸಿದವ್ರನ್ನೇ ಕ್ಷಮಿಸ್ತಾ ಇದ್ರು. ಇವತ್ತು ನಾವು ಸಹ ಹಾಗೆ ಇರಬೇಕು, ನಾವು ಕ್ಷಮಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಇನ್ನೂ ಅದೇ ಹರ್ಟು ಗಾಯ ಇಟ್ಕೊಂಡು ಜೀವನ ಮಾಡೋರಲ್ಲ. ಅದರಿಂದ ಹೊರ ಬಂದ್ರೆ, ಒಂದು ಚೆನ್ನಾಗಿ ಹೇಳ್ತೀನಿ ಕೇಳಿದ್ರಿ, ನೀನೊಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ನಿನ್ನ ಒಳಗಡೆ ಹರ್ಟ್ ಇದೆ ಅಂತ ಹೇಳಿ, ಗಾಯ ಇದೆ ಅಂತ ಹೇಳಿ. ಗಾಯದಲ್ಲಿರೋರು ಯಾರು ಪರಲೋಕಕ್ಕೆ ಹೋಗಕ್ಕಾಗಲ್ಲ. ನೀನು ಎಷ್ಟು ಸಭೆ ಆದ್ರೂ ಅಟೆಂಡ್ ಆಗಿರೋ, ಏನು ಬ್ಯಾಪ್ಟಿಸಮ್ ಆದ್ರೂ ತಗೊಂಡಿರೋ, ಏನೇ ಒಂದು ದೇವ್ರಿಗಾಗಿ ಮಾಡಿರೋ, ವೆನ್ ಹರ್ಟ್ ಇಸ್ ಇನ್ಸೈಡ್ ಯೋರ್ ಹಾರ್ಟ್ ಯು ಕ್ಯಾನಾಟ್ ಗೋ ಟು ಹೆವೆನ್. ಪರಲೋಕ ಸೇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ದೇವರು ಹೇಳ್ತಾರೆ, ಮೋಶೆ ತರ ನಾವು ಕ್ಷಮಿಸಿ, ನಮ್ಮ ವಿರುದ್ಧವಾಗಿ ಮಾತಾಡ್ದವ್ರನ್ನ ಕ್ಷಮಿಸಿ ನಾವು ಮುಂದಕ್ಕೆ ಹೋಗ್ಬೇಕು. ಈಗಿನ ಕಾಲನೇ ಆಗಿದೆ ಹೇಳ್ರಿ, ಕಾಲ ಹಾಗೆ ಇದೆ. ಇಸ್ರೇಲರು ದೇವರು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಕೆಂಪು ಸಮುದ್ರನ ದಾಟಿಸ್ತಾರ. ಕೆಂಪು ಸಮುದ್ರನ ದಾಟಿಸಿದಾಗ ಇಸ್ರೇಲರು ಆರಾಧನೆ ಮಾಡ್ತಾರೆ. ದಾಟಿಸಿದ್ರು ಅಂತ ಯಾರ್ಗ ಆರಾಧನೆ ಮಾಡ್ತಾರೆ? ದೇವ್ರಿಗೆ ಆರಾಧನೆ ಮಾಡ್ತಾರೆ. ಇನ್ ಸ್ವಲ್ಪ ಮುಂದೆ ಹೋದ್ಮೇಲೆ ನೀರಿಲ್ಲ ಅಂತ ಹೇಳಿ ಗುಣಗುಡ್ತಾರೆ, ನೀನ್ ನಮ್ಮನ್ನ ಸಾಯ್ಸಕ್ಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳಿ. ಯಾರ ಹತ್ರ ಗುಣಗುಡ್ತಾರೆ? ಮೋಶೆ ಹತ್ರ. ಇದಂಗೆ ಒಳ್ಳೇದಾದ್ರೆ ಎಲ್ಲದಕ್ಕೂ ದೇವ್ರ ಕಾರಣ, ಕೆಟ್ಟದಾದ್ರೆ ಪಾಸ್ಟರ್ ಸೇರಿಲ್ಲ. ಅದೇ ಇದು ನಾರ್ಮಲ್. ಇದು ಸೊ ದೇವ್ರ ಸೇವೆಯಲ್ಲಿ ಇರೋರು ಇದೆಲ್ಲ ತಲೆ ಕೆಡಿಸ್ಕೊಬಿಡುದು, ರಿಜೆಕ್ಷನ್ಸು ಇದೆಲ್ಲ ಬಂದೇ ಬರ್ತದೆ. ಬಟ್ ಯೆಟ್ ಗಾಡ್ ವಿಲ್ ಪ್ರೂವ್ ದಟ್ ಹಿ ಈಸ್ ವಿತ್ ಯು. ದೇವ್ರು ನಿನ್ನೊಟ್ಟಿಗೆ ಇದ್ದಾರೆ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತಾರೆ. ದಟ್ ಇಸ್ ಹೌ ಇಟ್ ವಿಲ್ ಹ್ಯಾಪನ್. ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾರೆ, ಇವತ್ತು ನೀನು ದೇವರಲ್ಲಿ ಪ್ರೀತಿಯನ್ನು ತೋರಿಸುವವನಾಗಿರ್ಬೇಕು. ಕ್ಷಮಿಸಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಅದನ್ನು ಯಾರು ಮಾಡಿದ್ರು? ಮೋಶೆ ಮಾಡಿದ್ರು. ಆ ಕಾಲದಲ್ಲಿ ಅದು ರೂಲ್ಸೇ ಇರಲಿಲ್ಲ ರೀ. ನಾವು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ವಿ. ಅಲ್ಲ, ಈಗಲೂ ಕೂಡ ನಾವು ಕೆಲವೊಂದು ಪದ್ಧತಿನ ಫಾಲೋ ಮಾಡ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ಪದ್ಧತಿಗಳು ಮಾಡ್ಬೋದಾಗಿದ್ರು ಮೋಶೆ ಮಾಡಲಿಲ್ಲ. He chose to love and forgive. That is the heart of Moses. ಅವಾಗಲೇ ಮಾಡಿದ್ರು, ಈಗ ನಾವೆಲ್ಲೂ ಮಾಡ್ತಾ ಇದ್ವಿ. ಆ ಹೃದಯ ನಮ್ಮಲ್ಲಿದೆಯಾ? ಈಗಲೇ ಗೊತ್ತಾಗತ್ತೆ ನಿಮ್ಮ ಒಳಗಡೆ ಆ ಹೃದಯ ಇಲ್ವಾ ಅಂತ.
ಹಲ್ಲೆಲೂಯಾ. ಮೂರನೇದಾಗಿ ಮೋಶೆಗೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಫರೋವನ ಮುಂದೆ ಹೋಗಿ ನಿಂತ್ಕೊಂತಾರೆ. ಫರೋವನ ಹೋಗಿ ಮುಂದೆ ನಿಂತ್ಕೊಂಡಿದ ತಕ್ಷಣನೇ ಅವ್ರು ಹೇಳ್ತಾರೆ, ನಿನ್ನ ಕೈಯಲ್ಲಿರೋ ಕೋಲ್ನ ಬಿಸಾಡು ಅಂತಾರೆ. ಅದು ಹಾವಾಗತ್ತೆ. ಮತ್ತೆ ಆ ಹಾವು ಅವ್ರು ಬಿಸಾಕಿದ್ರು ಅದನ್ನ ಹಾವಾದಾಗ ಅದನ್ನೆಲ್ಲ ನುಂಗ್ಬಿಡ್ತದೆ. ನುಂಗದ ಮೇಲೆ ಮತ್ತೆ ಆ ಕೋಲ್ನ ಕೈ ತಗೋಬಿಡ್ತಾರೆ. ಅದೊಂದೇ ಅದ್ಭುತ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ದೇವ್ರು ಮೋಶೆಗೆ, ಹೋಗಿ ಆ ನೈಲ್ ನದಿ ಮೇಲೆ ನೀನು ನಿನ್ನ ಕೋಲನ್ನು ಚಾಚು, ನಾನು ನದಿಯನ್ನು ರಕ್ತವಾಗಿ ಮಾರ್ಪಡಿಸ್ತೀನಿ ಅಂತ. ಒಂದು ಪ್ರಶ್ನೆ ಕೇಳ್ತಾರ ಮೋಶೆ? ನಾವು 100 ಪ್ರಶ್ನೆ ಕೇಳ್ತೀವಿ. ದೇವ್ರೆ, ಆ ತರದ್ ಇದುವರೆಗೂ ಈ ಲೋಕದಲ್ಲಿ ಆಗೇ ಇಲ್ಲ, ಆಗತ್ತಾ? ನನ್ನ ಮುಖಾಂತರ ಆಗತ್ತಾ? ಸರಿ, ಈ ಕೋಲಲ್ಲಿ ಆಗತ್ತಾ? 101 ಪ್ರಶ್ನೆ. ಕಾರಣ ಏನ್ ಗೊತ್ತಾ? ಮೋಶೆಗೆ ಒಂದು ಅದ್ಭುತ ಸಾಕಾಗಿತ್ತು ದೇವ್ರ ಮೇಲೆ ನಂಬಿಕೆ ಬರಕ್ಕೆ. ಇವತ್ತು ದಿನ ಒಂದು ಅದ್ಭುತ ಮಾಡಿದ್ರು ನಾವು ನಂಬಿಕೆ ಬರೋದು. ಹೇಳ್ರಿ, ನಂಬಿಕೆ ಬರೋದು. ಮತ್ತೆ ದೇವ್ರ ಹತ್ರ, ಪಾಸ್ಟ್ರೆ ಇದಾಗತ್ತ ಪಾಸ್ಟ್ರೆ. ಕೆಲವ್ರು ಹೆಂಗೆ ಪ್ರೇಯರ್ ಮಾಡಿಸ್ಕೊಂತಾರೆ, ಪಾಸ್ಟ್ರೆ ಕಾಲ್ ನೋವು ಪ್ರೇಯರ್ ಮಾಡ್ರಿ ಅಂತ ಹೇಳಿ. ಕಾಲ್ ನೋವು ಪ್ರೇಯರ್ ಮಾಡಿದ್ಮೇಲೆ ಹೋಗ್ಬೇಕಾದ್ರೆ, ಪಾಸ್ಟ್ರೆ ಮತ್ತೆ ನೈಟ್ ಏನಾದ್ರು ಬಂದ್ರೆ ಫೋನ್ ಮಾಡ್ಲಾ? ನೀನೇ ಡಿಸೈಡ್ ಮಾಡಿದ್ಮೇಲೆ ಬಂದೇ ಬರ್ತದೆ. ಮೋಶೆಗೆ ಒನ್ ಮಿರಕಲ್ ವಾಸ್ ಎನಫ್ ಟು ಬಿಲ್ಡ್ ಫೇತ್ ಇನ್ ಮೋಸಸ್. ಒಂದು ನಂಬಿಕೆ ಸಾಕಾಗಿತ್ತು ಮೋಶೆ ನಂಬಿಕೆಯನ್ನು ಹೆಚ್ಚಿಸ್ಲಿಕ್ಕೆ. ಒಂದು ಅದ್ಭುತ ಸಾಕಾಗಿತ್ತು ಮೋಶೆ ನಂಬಿಕೆಯನ್ನು ಹೆಚ್ಚಿಸ್ಲಿಕ್ಕೆ. ಇವತ್ತು ನಿನ್ ನಂಬಿಕೆ, ಎಷ್ಟು ಅದ್ಭುತಗಳನ್ನು ದೇವ್ರು ನಿನಗೆ ಮಾಡಿದ್ದಾರೆ. ಬೈಬಲ್ ಅಲ್ಲಿ ಎಷ್ಟು ಅದ್ಭುತಗಳನ್ನು ನೋಡಿದ್ಯಾ, ಯೂಟ್ಯೂಬ್ ಅಲ್ಲಿ ಎಷ್ಟು ನೋಡಿದ್ಯಾ, ಫೇಸ್ಬುಕ್ ಅಲ್ಲಿ ಎಷ್ಟು ನೋಡಿದ್ಯಾ, ರೀಲ್ಸ್ ಅಲ್ಲಿ ಎಷ್ಟು ಅದ್ಭುತಗಳು ನೋಡಿದ್ಯಾ, ನಿನ್ ಸಭೆಯಲ್ಲಿ ಎಷ್ಟು ಅದ್ಭುತಗಳು ನೋಡಿದ್ಯಾ. ಆದ್ರೂ ಡೌಟ್, ದೇವ್ರು ಮಾಡ್ತಾರ? ನಿಜವಾಗ್ಲೂ ದೇವ್ರು ಮಾಡ್ತಾರ? ಹಲ್ಲೆಲೂಯಾ. ಈ ಡೌಟ್ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕಾಡ್ತಾನೆ ಇರುತ್ತೆ. ವೈ? ಯುವರ್ ಫೇತ್ ಇಸ್ ನಾಟ್ ಬಿಲ್ಡಿಂಗ್. ಯು ಡೋಂಟ್ ಹ್ಯಾವ್ ದ ಹಾರ್ಟ್ ಆಫ್ ಮೋಸಸ್. ಹೇಳ್ರಿ, ಮೋಶೆ ಹೃದಯ ಇಲ್ಲ. ಮೋಶೆ ಹೃದಯ ಇರೋರಿಗೆ ಒಂದು ಅದ್ಭುತ ಸಾಕು. ಇವತ್ತು ಸೆಕೆಂಡ್ ಒಂದು ಅದ್ಭುತ ಮಾಡಿದ್ರು ನಿಮಗೆ ಡೌಟ್ ಇರ್ತದೆ. ನಿಮ್ಮನ್ನು ಹೋಗ್ತಾ ಇದ್ದಾಗ ದೇವ್ರ ರಕ್ಷಣೆ ಮಾಡಿದ್ರು ನಿಮ್ಗೆ ಡೌಟ್ ಇರ್ತದೆ. ಯು ಕೀಪ್ ಫಿಯರಿಂಗ್ ಅಂಡ್ ಡೌಟಿಂಗ್. ಅಯ್ಯೋ ಸ್ವಾಮಿ, ಇದು ಹೆಂಗಾಯ್ತು, ಇದು ಯಾಕಾಯ್ತು, ಇದು ಎಲ್ಲಾಯ್ತು, ಯಾವಾಗಾಯ್ತು, ಇದು ಕಾರಣ ಏನು? ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಯು ನೀಡ್ ಟು ಹ್ಯಾವ್ ಫೇತ್ ಇನ್ ದ ಲಾರ್ಡ್. ನಮಗೆ ಆ ನಂಬಿಕೆ ಬರ್ತಾ ಇಲ್ಲ. ಇವತ್ತು ಅನೇಕರ ದೇವರ ಮಹಿಮೆಯನ್ನು ಯಾಕೆ ನೋಡಕ್ ಆಗ್ತಾ ಇಲ್ಲ ಅಂದ್ರೆ, ಮೋಶೆ ಹೃದಯದಲ್ಲಿರುವಂತ ನಂಬಿಕೆ, ದೃಢತೆ ನಮಗಿಲ್ಲ. ಅದಕ್ಕೆ ನಂಬಿಕೆಯಲ್ಲಿ ಮೋಶೆ ಇದ್ದಾರೆ. ಎಷ್ಟು 6 ಲಕ್ಷ ಜನ ಅವ್ರ ಬಗ್ಗೆ ಗುಣಗುಡ್ತಾ ಇದ್ದಾರೆ. ನಮ್ಮನ್ನ ಯಾಕೆ ಇಲ್ಲಿ ತಗೊಂಬಂದ್ರೆ, ನಾವು ಸಾಯಕಲ್ ಸ್ಮಶಾನ ಇಲ್ಲ ಅಂತ ಕೆಂಪು ಸಮುದ್ರ ನೋಡಿ ಭಯ ಪಡ್ತಾ ಇದ್ದಾರೆ. ಆದ್ರೆ ಮೋಶೆ ಹೇಳ್ತಾನೆ, ಇವತ್ತು ನೋಡ ಐಗುಪ್ತನ್ನ ನೀನು ಎಂದಿಗೂ ನೋಡೋದಿಲ್ಲ. ವಾಟ್ ಎ ಫೇತ್ ಹಿ ಪೊಸೆಸ್ಡ್. ಅವರಿಗೆ ಬೈಬಲ್ ಇರಲಿಲ್ಲ, ಅವರಿಗೆ ಹೋಲಿ ಸ್ಪಿರಿಟ್ ಇರಲಿಲ್ಲ. ಇದಕ್ಕೆ ಮುಂಚೆ ಯಾವುದು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅದ್ಭುತಗಳು ನೋಡಿ ಅಭ್ಯಾಸ ಇರಲಿಲ್ಲ. ಬಟ್ ಆದ್ರೂ ಈ ಜಸ್ಟ್ ಬಿಲೀವ್ ಗಾಡ್. ಅರ್ಥ ಆಗ್ತಾ ಇದೆಯಾ? ಆ ಹೃದಯ ನಮ್ಮಲ್ಲಿ ಇದೆಯಾ? ಅದಕ್ಕೆ ದೇವ್ರು ನಮ್ಮನ್ನು ಉಪಯೋಗ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನಗೆ ಮೋಶೆಯ ಹೃದಯ ಬರಬೇಕು. ಡೋಂಟ್ ಡೌಟ್. ಸಾವು ಎದುರುಗಡೆ ಇದ್ರು ನಾನು ದೇವ್ರು ರಕ್ಷಿಸ್ತಾನೆ ಅಂತ ಹೇಳುವ ಧೈರ್ಯ ಮೋಶೆಗಿತ್ತು. ಮರಣ ಹಿಂದೆ ಬರ್ತಾ ಇದ್ರು ನನ್ನ ದೇವರು ನನ್ನನ್ನು ರಕ್ಷಿಸ್ತಾನೆ ಅನ್ನುವ ಧೈರ್ಯ ಮೋಶೆಗಿತ್ತು. ಬಟ್ ಟುಡೇ ವಿ ಡೋಂಟ್ ಹ್ಯಾವ್ ದಟ್ ಫೇತ್. ಒಂದು ಚಿಕ್ಕದು ಒಂದು ಪ್ರಾಬ್ಲಮ್, ಒಂದು ಚಿಕ್ಕ ಅನಾರೋಗ್ಯ ಬಂದ್ರೂ ನಾವು ಭಯ ಪಡ್ತೀವಿ. ಒಂದು ಚಿಕ್ಕದು ಪ್ರಾಬ್ಲಮ್, ಫೈನಾನ್ಷಿಯಲ್ ಶಾರ್ಟೇಜ್ ಆದ್ರೂ ಭಯ ಪಡ್ತೀವಿ. ವೈ? ಯುವರ್ ಫೇತ್ ಇಸ್ ನಾಟ್ ಬಿಲ್ಡಿಂಗ್ ಇನ್ ಸೈಡ್. ನಿನ್ನ ಹೃದಯ ಮೋಶೆ ಹೃದಯ ತರ ದೇವ್ರ ಮೇಲೆ ಆತುಕೊಂಡಿಲ್ಲ. ಯು ಆರ್ ನಾಟ್ ಡಿಪೆಂಡೆಡ್ ಆನ್ ಗಾಡ್. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಯು ಹ್ಯಾವ್ ಟು ಚೇಂಜ್. ಯು ಹ್ಯಾವ್ ಟು ಚೇಂಜ್. ಮೋಶೆ ಏನ್ ಮಾಡ್ತಾರೆ ಗೊತ್ತಾ? 6 ಲಕ್ಷ ಜನರನ್ನ ಕರ್ಕೊ ಬರ್ತಾ ಇದ್ದಾರೆ. ಹೇಳ್ರಿ, 6 ಲಕ್ಷ ಜನರನ್ನ. ಬೈಬಲ್ ಅಲ್ಲಿ ಎಲ್ಲಾದ್ರೂ ಒಬ್ರು ಮಿಸ್ ಆದ್ರು ಅಂತಿದ್ಯಾ? ಒಬ್ಬರನ್ನ ಸಿಂಹ ತಗೊಂಡೋಯ್ತು, ಒಬ್ಬರನ್ನ ಕರಡಿ ತಗೊಂಡೋಯ್ತು, ಒಬ್ಬ ಬರೋ ಜಾಗದಲ್ಲಿ ನಂದೇ ಒಂದು ಸಪ್ರೇಟ್ ಗ್ಯಾಂಗ್ ಮಾಡ್ಕೊಂಡು ನಾನು ಬೇರೆ ದಾರಿಗೆ ಹೋಗ್ತೀನಿ ಮಾಡಿದ್ರ? ನಾವು ಮಾಡ್ತೀವಿ. 60 ಜನದಲ್ಲಿ 4 ಗ್ಯಾಂಗ್ ಆಗಿದೆ. ಅದು ಬೇರೆ ಲೆಕ್ಕ ಬಿಡ್ರಿ. ಹಲ್ಲೆಲೂಯಾ. ವೈ? ಯು ಡೋಂಟ್ ಕ್ಯಾರಿ ದ ಹಾರ್ಟ್ ಆಫ್ ಮೋಸಸ್. ಒಬ್ಬರನ್ನು ಮೋಶೆ ಮಿಸ್ ಮಾಡಿಲ್ಲ. ನಾಟ್ ಇವನ್ ಒನ್ ಸಿಂಗಲ್ ಪರ್ಸನ್ ವಾಸ್ ಮಿಸ್ಡ್. ಒಬ್ಬರನ್ನು ಮಿಸ್ ಮಾಡಿಲ್ಲ. ಇವತ್ತು ನಾವು ಒಂದು 50 ಜನನ ಸರಿಯಾಗಿ ನಡ್ಸಕ್ಕಾಗಲ್ಲ. 50 ಜನನ ನಾವು ಕೈ ಜೋಡಿಸಿ ದೇವ್ರ ಹತ್ರ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. 50 ಜನರನ್ನ ಕರ್ಕೊಂಡ್ಬಂದು ದೇವ್ರ ಮುಂದೆ ಸರಿಯಾಗಿ ನಿಲ್ಸಕ್ ಆಗ್ತಾ ಇಲ್ಲ. ಯಾಕೆ? ಪ್ರೇಯರ್, ಪ್ರಾರ್ಥನೆ ಇಲ್ಲ. ಮೋಶಸ್ ವಾಸ್ ಸಚ್ ಎ ಪ್ರೇಯರ್ಫುಲ್ ಪರ್ಸನ್. ಅದಕ್ಕೆ ಅವ್ರು ಎಲ್ಲರನ್ನ 6 ಲಕ್ಷ ಜನರನ್ನ ಅವ್ರು ನೋಡ್ಕೊಳಕ್ ಆಗಲ್ಲ. ಆದ್ರೆ 6 ಲಕ್ಷ ಜನ ದೇವರು ನೋಡುವಂತೆ ಮಾಡಿದ್ದೇನಂದ್ರೆ ಅದು ಮೋಶೆಯ ಪ್ರಾರ್ಥನೆ. ಹಿ ವಾಸ್ ಅ ಪ್ರೇಯರ್ ವಾರಿಯರ್.
ಮೋಶೆ ಕಣ್ಣುಗಳು ಎಲ್ಲರ ಮೇಲೆ ಇರಲಿಲ್ಲ ಅಂದ್ರೂ ಮೋಶೆ ಪ್ರೇಯರ್ ಮಾಡ್ತಾ ಇದ್ರು, ಸ್ವಾಮಿ ನನ್ನ ಕಣ್ಣುಗಳು ಎಲ್ಲರ ಮೇಲೆ ಇರೋಕ್ಕಾಗಲ್ಲ, ಆದ್ರೆ 6 ಲಕ್ಷ ಜನರ ಮೇಲೆ ನಿನ್ನ ಕಣ್ಣುಗಳು ಇರಬೇಕು, ಒಬ್ಬರು ಮಿಸ್ ಆಗ್ಕೊಡುದು. ಅದಕ್ಕೆ ಒಬ್ರು ಮಿಸ್ ಆಗ್ಲಿಲ್ಲ. ಇವತ್ತು ನಾವು ಪಾಸ್ಟರ್ಗಳು ನಾವು ಪ್ರಾರ್ಥನೆ ಒಬ್ರು ಮಿಸ್ ಆದ್ರೆ ಆಯ್ತು ಬಿಡ್ರಿ, ಇನ್ನೊಬ್ರನ್ನ ದೇವ್ರು ಕರ್ಕೊಂಡು ಬರ್ತಾರೆ. Hallelujah. It's not like that. You have to pray. Hallelujah. ಪ್ರಿಯ ಸಹೋದರರೇ, ಅವರು ಒಬ್ಬರನ್ನು ಮಿಸ್ ಮಾಡಿಲ್ಲ. ಎರಡನೇದಾಗಿ ಮೋಶೆನ ಅಲ್ಲೇ ಅವ್ರನ್ನ ನೋವುಪಡಿಸ್ತಾ ಇದ್ರು. ಹೇಳ್ರಿ, ನೋವುಪಡಿಸ್ತಾ ಇದ್ರು. ಅವ್ರ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ರು. ಯಾವತ್ತಾದ್ರೂ ಮೋಶೆ, ಸ್ವಾಮಿ ನನಗೆ ತುಂಬಾ ಬೇಜಾರಾಗಿದೆ, ನನಗೆ ಎಲ್ಲರೂ ಓಕೆ, ಆದ್ರೆ ಈ ಗ್ಯಾಂಗ್ ಅಲ್ಲಿ ಒಂದು 4 ಜನ ತೆಗೆದಾಕ್ಬಿಡು, ನಂಗೆ ಬೇಡ ಇವರು ಹೇಳಿದ್ರ? ಯಾರಾದ್ರೂ ಒಬ್ಬರನ್ನ ಬಿಟ್ಟೋದ್ರ? ಸರಿ ಹೋಗ್ಲಿ, ದೇವರಲ್ಲಿ ಇವರು ನಡ್ಸ್ಕೊಂಡಿದ್ದಾಗ, ಸ್ವಾಮಿ ಈ ಜನರು ನನ್ನ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ದಾರೆ, ನಾನು ಇನ್ಮೇಲೆ ಸೇವೆ ಮಾಡಲ್ಲ ಅಂತ ಹೇಳಿ ಎಸ್ಕೇಪ್ ಆದ್ರ? ಇಲ್ಲ. ನನ್ಗೇನು ಬೇಡ, ಮೆಸೇಜ್ ಅಲ್ಲಿ 1-2 ಮಾತು ಹೇಳಿದ್ರೆ 2 ವಾರ ನೀವು ಚರ್ಚೆಗೆ ಬರಲ್ಲ, 2 ವಾರ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಲ್ಲ. ಕಾರಣ ಏನು? ಇವ್ನು ಸರಿ ಇಲ್ಲ, ಇವ್ನು ನನ್ನ ಬಗ್ಗೆನೇ ಮಾತಾಡ್ತಾನೆ. Hallelujah. ಮೋಶೆ ಯಾಕೆ ಅಷ್ಟೇ ನೋವಾದ್ರೂ ಸಹ ಅವರು ಬಿಟ್ಟೋಗಿಲ್ಲ ಅಂದ್ರೆ, ಅವರು ಜನರಿಗಾಗಿ ಅಲ್ಲಿ ಬಂದಿದ್ದಲ್ಲ, ದೇವರ ಉದ್ದೇಶಕ್ಕಾಗಿ ಬಂದಿದ್ರು. ಅವ್ರು ಯಾಕೆ ಅಷ್ಟು ಗಾಯ ಆದ್ರೂ ಅದೇ ಜನರನ್ನ ಮುಂದೆ ಕರ್ಕೊಂಡು ಹೋದ್ರಂದ್ರೆ, ಅವ್ರಿಗೆ ತಂದೆ ದೇವರ ಹೃದಯದ ಆಸೆ ನೆರವೇರಿಸುವಂತ ಒಂದು ಮೋಟಿವ್ ಇತ್ತು. ಇವತ್ತು ನಮ್ಮ ಮೋಟಿವ್ ಎಲ್ಲ ನಮ್ ಸ್ವಂತ, ನಮ್ಮ ಮೈಂಡ್, ನಮ್ಮ ಪರ್ಪಸ್, ನಮ್ಮ ಆಲೋಚನೆ, ನಮ್ಮ ಇಷ್ಟ ಬಂದಂಗಿರ್ತೀವಿ. ಅದಕ್ಕೆ ಇವತ್ತು ನಾವು ದೇವರಿಗೆ ಬೇಕಾಗಿರೋದನ್ನ ಮಾಡಕ್ ಆಗ್ತಾ ಇಲ್ಲ. We are not able to do what God wants us to do. ಮೋಶೆ ಬಿಟ್ಟೋಗ್ಲಿಲ್ಲ, he never left. ಇವತ್ತು ನಾವು ಅನೇಕ ಕಡೆ ಜಂಪ್ ಆಗ್ತೀವಿ. Why are you jumping? ಕಾರಣ ಏನು? The reason is only one thing. ದೇವರ ತರ ನಾವು ಇದು ದೇವರಿಗಾಗಿ ಮಾಡ್ತಾ ಇದೀವಿ ಅಂತ ಜ್ಞಾನ ನಮಗೆ ಬಂದಿಲ್ಲ. Hallelujah. ಇವತ್ತು ನೀವು ಮಾಡೋ ಕೆಲಸ, ಮಾಡೋ ಬಿಸ್ನೆಸ್, ಹೋಗೋ ಜಾಗ ಯಾವ್ದಾದ್ರೂ ಒಂದು ದೇವರ ಪರ್ಪಸ್ ಅಲ್ಲಿ ಇದೆಯಾ? ನಿನ್ನ ವೈಯಕ್ತಿಕ, ನಿನ್ನ ಸ್ವಾರ್ಥ, ಯು ಆರ್ ಸೆಲ್ಫಿಶ್. ನನಗೆ ಇಲ್ಲೋದ್ರೆ ಸಂಬಳ ಜಾಸ್ತಿ, ನನಗೆ ಇಲ್ಲೋದ್ರೆ ಬಿಸ್ನೆಸ್ ಜಾಸ್ತಿ, ನನಗೆ ಇಲ್ಲೋದ್ರೆ ಇದು ಜಾಸ್ತಿ ಅಂತ ಇದೆಯಾ ಹೊರತು, ಈ ಜಾಗದಲ್ಲಿ ನನ್ನ ದೇವ್ರು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ, ಯಾಕಂದ್ರೆ ನಾನು ದೇವ್ರ ರಾಜ್ಯ ಕಟ್ಟೋದಿದೆ ಅನ್ನೋ ಆಲೋಚನೆ ನಮ್ಗೆ ಯಾವತ್ತನ ಬಂದಿದ್ಯಾ? ಯು ಆರ್ ಮಿಸ್ಸಿಂಗ್ ದ ಪರ್ಪಸ್ ಆಫ್ ಗಾಡ್. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಯು ಆರ್ ಮಿಸ್ಸಿಂಗ್ ದ ಪರ್ಪಸ್ ಆಫ್ ಗಾಡ್. ದೇವರ ಪರ್ಪಸ್ ಅಲ್ಲಿ ಏನಾದ್ರೂ ಸರಿ, ದೇವರ ಪರ್ಪಸ್ ಅಲ್ಲಿ ಇರೋರೇ ದೇವರ ಫಲವಾಗಿ ಉಪಯೋಗ ಮಾಡಕ್ಕಾಗತ್ತೆ. ಅವ್ರಿಗೆ ಮಾತ್ರನೇ ಮೋಶೆ ಹೃದಯ ಇರಕ್ಕಾಗತ್ತೆ, ಎಲ್ಲರಿಗೂ ಇರಕ್ಕಾಗಲ್ಲ. ಹೇಳ್ರಿ, ಎಲ್ಲರಿಗೂ ಇರಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಹತ್ರ ದೇವ್ರು ಬಂದು ಹೇಳ್ತಾರೆ, ಮೋಶೆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗೆ ಕರ್ಕೊಬ, ನಾನು ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಸೇವೆ ಕೊಡ್ತಾ ಇದ್ದಾರೆ ಮೋಶೆಗೆ. ಹಲ್ಲೆಲೂಯಾ. ಮೋಶೆ ಹ್ಞೂ ಅಂತ ಹೇಳ್ದ. ಮನೆ ಹೋಗಿ ಹೇಳೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅವ್ರ ಹೆಂಡತಿನ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅವ್ರ ಹೆಂಡತಿ ಯಾರು ಗೊತ್ತಾ? ಅನ್ಯ ದೇವತೆಯ ಪೂಜಾರಿಯ ಮಗಳು, ಅವ್ರ ಮಾವ ಪೂಜಾರಿ. ಇವ್ರಿಬ್ಬರನ್ನ ಹೆಂಗ್ ಕನ್ವಿನ್ಸ್ ಮಾಡಿರ್ತಾನೆ? ಅರ್ಥ ಆಗ್ತಾ ಇದೆಯಾ? ಇಟ್ ಇಸ್ ನಾಟ್ ಸೋ ಈಸಿ. ದೇವ್ರು ಸೇವೆ ಮಾಡಿ ಹೇಳಿದ್ರು ಅಂತ ನನಗೆ ಕಾಲಿಡಕ್ ಆಗಲ್ಲ. ಅನೇಕ ಯುದ್ಧಗಳಿರ್ತದೆ, ಯುದ್ಧಗಳನ್ನ ಜಯಿಸ್ಬೇಕಾಗತ್ತೆ. ಮೋಶೆ ಅಲ್ಲಿ ಏನ್ ತೋರ್ಸಿದ್ರಂದ್ರೆ, ನನಗೆ ಹೆಂಡತಿ ಮಾತಲ್ಲ, ನಮ್ಮ ಮಾವನ ಮಾತಲ್ಲ, ಅಲ್ಲಿರೋ ಆ ಜನರು ಏನೇನೆಲ್ಲ ಹೇಳಿರ್ತಾರೆ ಹೇಳ್ರಿ ಮೋಶೆಗೆ. ಲೇ, ಆ ದೇವ್ರು ನಿನಗೆ ಸಹಾಯ ಮಾಡ್ದಿರಾನೆ ಅಲ್ಲಿಂದ ಓಡ್ ಬಂದಿದ್ಯಾ, ತಿರ್ಗಾ ಅಲ್ಲೇ ಆ ದೇವ್ರು ಕರ್ಕೊಂಡೋಗಿ ನಿನ್ನ ಸಿಗಿಸ್ತಾರ ಕಣ, ನಂಬೇಡ ಆ ದೇವ್ರಿಗೆ ಅಂತ ಹೇಳಿರ್ತಾರೆ. ನೀನ್ ಆ ದೇವ್ರು ನಂಬಿ ನಿನ್ಗೆ ಏನ್ ಒಳ್ಳೇದಾಯ್ತು? ರಾಜ ತರ ಇದ್ದದ್ ನೀನ್ ಬಂದಿಲ್ ಕುರಿ ಕಾಯ್ತಾ ಇದ್ಯಾ. ಇದೆಲ್ಲ ನಿನಗ್ ಬೇಕಾ? ನೀನ್ ನೆಮ್ಮದಿಯಾಗಿ ಪರೋ ಒಂದ್ ದೇವ್ರನ್ನ ಪೂಜೆ ಮಾಡಿದ್ರೆ ನೀನ್ ಇನ್ನೂ ಅಲ್ಲಿ ರಾಜ ಆಗ್ತಾ ಇದ್ದೆ. ಹೇಳ್ತಾ ಇದ್ರ? ಇವತ್ತು ಅದೇ ದುರಾತ್ಮ ನಿಮ್ ಕಿವಿಯಲ್ಲೂ ಹೇಳ್ತಾ ಇದೆ. ಏನಾದ್ರೂ ಒಂದ್ ಚಿಕ್ಕ ಪ್ರಾಬ್ಲಮ್ ಬಂದ್ರೆ ಈ ದೇವ್ರ ನಂಬಿ ಪ್ರಯೋಜನ ಏನು? ಈ ದೇವ್ರ ನಿನ್ ಕೈಯಲ್ಲಿ, ನೀನ್ ದೇವ್ರ ಜೊತೆ ಇದ್ದು ಯೂಸ್ ಏನಿದೆ? ಹಲ್ಲೆಲೂಯಾ. ಬಟ್ ಇದನ್ನೆಲ್ಲ ಮೋಶೆ ಗೆದ್ದು ಮುಂದೆ ಬಂದ. ಮೋಶೆ ಹೃದಯ ಇರೋರು ದೇವರ ಉದ್ದೇಶವನ್ನು ನೆರವೇರಿಸಕ್ಕೆ ಯಾವ ಸ್ವರನ ಬೇಕಾದ್ರೂ ಮುರಿತಾರೆ, ಯಾವ ಶರೀರನ ಬೇಕಾದ್ರೂ ಮುರಿತಾರೆ. ಬಿಕಾಸ್ ದೇ ಜಸ್ಟ್ ವಾಂಟ್ ಟು ಫುಲ್ಫಿಲ್ ದ ಪರ್ಪಸ್ ಆಫ್ ಗಾಡ್. ಹಲ್ಲೆಲೂಯಾ. ಇವತ್ತು ಒಬ್ಬರು ನಮ್ಗೆ ಅಡ್ಡ ಬಂದಂದ್ರೆ ಮುಗಿದ ಕತೆ. ಹಲ್ಲೆಲೂಯಾ. ವಿ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್. ದಟ್ ಇಸ್ ವೇರ್ ವಿ ನೀಡ್ ಟು ಚೇಂಜ್. ದಟ್ ಇಸ್ ವೇರ್ ವಿ ನೀಡ್ ಟು ಚೇಂಜ್. ನೀನು ಅಲ್ಲಿ ಬದಲಾದ್ರೆ ದೇವರು ನಿನ್ನನ್ನು ಬಲವಾಗಿ ಉಪಯೋಗ ಮಾಡೋಕ್ಕೆ ರೆಡಿ ಆಗ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಆತನ ಎಲ್ಲವನ್ನು ಮಾಡುವ ಆತನಾಗಿದ್ದಾನೆ. ಆದರೆ ನೀನು ದೇವರನ್ನ ನಂಬುವವರಾಗಿರ್ಬೇಕು. ಇವ್ರು ಮಾಡ್ತಾರೆ. ಮೋಶೆಗೆ ಆ ನಂಬಿಕೆ, ನಾನು ಹೋಗ್ತೀನಿ, ನಾನು ಅಲ್ಲಿಂದಾನೇ ಓಡ್ ಬಂದಿದ್ರು ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಇದು ಮೋಶೆಯ ಹೃದಯ. ಹಲ್ಲೆಲೂಯಾ. ಹೌದಾ ಅಲ್ವೇರ ಪ್ರಿಯ ಸಹೋದರ ಸಹೋದರರೇ? ಆದ ಕಾರಣನೇ ಅವರು ಅಲ್ಲಿಗೆ ಹೋಗೋಕ್ಕೆ ರೆಡಿ ಆದ. ಪರ್ಪಸ್ ಆಫ್ ಗಾಡ್.
ಹಲ್ಲೆಲೂಯಾ. ಈ ಪರ್ಪಸ್ ಆಫ್ ಗಾಡ್ ಇರೋದ್ರಿಂದಾನೆ ಅವ್ರು ಎಲ್ಲ ವಿಷಯದಲ್ಲೂ ಕೂಡ ದೇವ್ರಿಗಾಗಿ ನಿಲ್ಲೋದಕ್ಕೆ ರೆಡಿ ಆಗುತ್ತೆ ಸಹೋದರರು. ಅವ್ರು ಎದುರ್ಲಿಲ್ಲ. ಅದನ್ನು ಹೇಳ್ರಿ, ಅವ್ರು ಎದುರ್ಲಿಲ್ಲ. ಅವ್ರ ದೇವ್ರಿಗಾಗಿ ಅವ್ರ ಹೆಂಡತಿ ಮಾತು, ಜನರ ಮಾತು ಎಲ್ಲವನ್ನು ಮೀರಿ ಬರುವಂತವರಾಗಿದ್ರು. ಟುಡೇ ಇಫ್ ಯೋರ್ ಹಾರ್ಟ್ ಇಸ್ ಕರೆಕ್ಟ್ ವಿತ್ ದ ಲಾರ್ಡ್ ಲೈಕ್ ಮೋಸೆ ತರ ನಿನ್ನ ಹೃದಯ ಇದ್ರೆ ನೀನು ಯಾವ ಮನುಷ್ಯರ ಮಾತನ್ನು ಕೇಳೋರು ಮನುಷ್ಯರಾಗಲ್ಲ, ದೇವರ ಸ್ವರವನ್ನು ಕೇಳಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗ್ತೀರ. ಟುಡೇ ಮೆನಿ ಪೀಪಲ್ ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರ ಮಾತಿಂಗೆ, ಅವ್ರ ಮಾತಿಂಗೆ. ವೈ ಡು ಯು ವಾಂಟ್ ದಟ್? ನಿನಗೆ ದೇವ್ರು ಹೇಳ್ತಾ ಇದ್ದಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಅದು ನಿನ್ನ ಹೃದಯದಲ್ಲಿ ಬಂತಂದ್ರೆ ಮುಗಿದ ಕತೆ. ಯು ಆರ್ ಮೋಸ್ಟ್ ಬ್ಲೆಸ್ಡ್. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಮೋಶೆ ಹೃದಯ ಏನಂದ್ರೆ, ಮೋಶೆ ದೇವ್ರನ್ನ ಎಲ್ಲಾ ವಿಷಯದಲ್ಲಿ ಒಬಿಡಿಯನ್ಸ್ ಆಗಿದ್ದ. ಒಂದು ವಿಷಯದಲ್ಲಿ ಮಾತ್ರ, ಅಂದ್ರೆ ಒಂದು ಜಾಗದಲ್ಲಿ ದೇವ್ರು ಕಳ್ಳತ್ರ ಮಾತಾಡು ಅಂದ್ರೆ ಹೊಡೆದ್ಬಿಟ್ರು. ಹೇಳ್ರಿ, ಹೊಡೆದ್ಬಿಟ್ರು. ಆ ಒಂದು ವಿಷಯದಲ್ಲಿ ಮಾತ್ರನೇ ಮೋಶೆ ಅವಿಧೇಯತೆಯಲ್ಲಿದ್ದ. ಎಷ್ಟು ವಿಷಯದಲ್ಲಿ? ಎಷ್ಟು ವರ್ಷ ಬದುಕಿದವರು? 120 ವರ್ಷದಲ್ಲಿ ಎಷ್ಟು ವಿಷಯದಲ್ಲಿ ಅವಿಧೇಯತೆಯಲ್ಲಿದ್ರು? ಒಂದೇ ವಿಷಯದಲ್ಲಿ. ಈಗ 120 ನಿಮಿಷದಲ್ಲಿ ನೀವು ಎಷ್ಟು ಸಲ ದೇವರಿಗೆ ಅವಿಧೇಯರಾಗಿದ್ರಿ ಲೆಕ್ಕ ಹಾಕ್ರಿ, ಗೊತ್ತಾಗತ್ತೆ. ಅವರು 120 ವರ್ಷದಲ್ಲಿ ಒಂದು ಸತಿ ಹಿ ಡಿಸೋಬೇಡ್ ಗಾಡ್. ಅದನ್ನೇ ನಾವು ಬೈಬಲ್ ಅಲ್ಲಿ 100 ಸತಿ ಮೋಶೆ ದೇವರಿಗೆ ಅವಿಧೇಯನಾದ, ಅವ್ನು ಪರಲೋಕಕ್ಕೆ ಹೋಗ್ಲಿಲ್ಲ, ಅವ್ನು ಕಾನಾನಿಗೆ ಹೋಗ್ಲಿಲ್ಲ. ನೀನು 1 hour ಅಲ್ಲಿ 100 ಸತಿ ದೇವ್ರ ಮಾತನ್ನು ಕೇಳ್ತಾ ಇಲ್ಲ, ನೀನ್ ಯಾವ ಕಾನಾನಿಗೆ ಹೋಗ್ತೀಯೋ ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ದಟ್ ಇಸ್ ಹೌ ಇಟ್ ಇಸ್. ಮೋಶೆ, ಯು ಒಬೇಡ್ ದ ವಾಯ್ಸ್ ಆಫ್ ಗಾಡ್. ನೀನು ದೇವರ ಮಾತಿಗೆ ವಿಧೇಯ ಆಗೋಕ್ಕೆ ರೆಡಿ ಆಗಿದ್ರೆ ನಿನ್ನನ್ನು ದೇವರು ಬಲವಾಗಿ ಉಪಯೋಗ ಮಾಡಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರಿ? ಸೋ ಪವರ್ಫುಲ್. ನೆಕ್ಸ್ಟ್, ನಮಗೆ ಆರಾಧನೆಯಲ್ಲಿ ದೇವ್ರ ಪ್ರಸನ್ನತೆ ಬಂದ್ಬಿಟ್ಟು ಕಣ್ಣೀರು ಬಂದ್ಬಿಡ್ತೇವೆ. ಅಪ್ಪಾ, ಇವತ್ತು ನಮ್ಮ ಜೀವಿತ ಸಾರ್ಥಕಪ್ಪ ಅಂತೀವಿ. ನಮ್ಗಷ್ಟೇ ಸಾಕು ಖುಷಿ ಪಡಕ್ಕೆ. ಹೇಳ್ರಿ, ಹೌದಾ ಅಲ್ವೇರ? ಮೋಶೆ ದೇವದೂತರು ಬಂದ್ರು ಖುಷಿ ಆಗ್ತಾ ಇರ್ಲಿಲ್ಲ. ನೀನು ಬರೋವರೆಗೂ ನಾನು ಬಿಡಲ್ಲ ಅನ್ನೋನು. He will never be satisfied with the presence of God. He will only be satisfied when God himself will come. ಇದೆಯಾ ನಿಮ್ಗೆ ಆ ಹೃದಯ? ಇವತ್ತು ಕನ್ಸಲ್ ದೇವ್ರು ಬಂದ್ಬಿಟ್ಟು ನಾನು ದೇವದೂತರನ್ನ ನಿನ್ ಜೊತೆ ಕಳಿಸ್ತಾ ಇದ್ದೀನಿ ಅಂದ್ರೆ ನಾವು 100 ಜನಕ್ಕೆ ಟಾಮ್ ಹೊಡೆದ್ಬಿಡ್ತೀವಿ. ನನ್ನ ಜೊತೆ ದೇವದೂತರು ಬರ್ತಾ ಇದ್ದಾರೆ ಅಂತ. ಆದ್ರೆ ಮೋಶೆ, ನಾನು ದೇವದೂತರು ಕಳಿಸಿದ್ದೆ ಅಂದ್ರೆ ಒಪ್ಲಿಲ್ಲ, ನನ್ನ ಪ್ರೆಸೆನ್ಸ್ ಒಪ್ಲಿಲ್ಲ. ನೀನು ಬರೋವರೆಗೂ ಈ ಸ್ಥಳ ಬಿಟ್ಟು ಹೋಗಲ್ಲ. He will never be satisfied. ನಿನ್ನ ಹೃದಯ ದೇವ್ರ ಹತ್ರ ಮೋಶೆ ಹೃದಯ ತರ ಇದ್ರೆ ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್ ಫಾರ್ ಸ್ಮಾಲ್ ಪ್ರೆಸೆನ್ಸ್. ಮೈ ಜುಮ್ಮಂತು, ತಲೆ ಕೂದಲು ಎದ್ದು ನಿಂತ್ಕೊಂತು, ಯಾರೋ ಮುಟ್ಟದಂಗ ಆಯ್ತು, ಇವೆಲ್ಲ ಬಿಟ್ಬಿಟ್ಟು ಸ್ವಾಮಿ ನಿನ್ನ ಅಭಿಷೇಕದಿಂದ ನಂತು ನಿನ್ನ ಹತ್ರ ನಾನು ಮಾತಾಡೋವರೆಗೂ ನಾನು ಸ್ಯಾಟಿಸ್ಫೈ ಆಗಲ್ಲ. ಯು ಶುಡ್ ನೆವರ್ ಬಿ ಸ್ಯಾಟಿಸ್ಫೈಡ್. ಅದು ಮೋಶೆ ಹೃದಯ. ಹಿ ವಾಸ್ ನೆವರ್ ಸ್ಯಾಟಿಸ್ಫೈಡ್. ಇವತ್ತು ನಾವು ಚಿಕ್ಕ ವಿಷಯಕ್ಕೆ ಖುಷಿ ಆಗ್ಬಿಡ್ತೀವಿ. ದೇವ್ರ ಸ್ತೋತ್ರ, ಹಲ್ಲೆಲೂಯಾ. ಮೋಶೆ ಆಗಿರಲಿಲ್ಲ. ಹಿ ವಾಸ್ ನೆವರ್ ಸ್ಯಾಟಿಸ್ಫೈಡ್. ಹಿ ವಾಂಟೆಡ್ ಗಾಡ್ ಟು ಸ್ಪೀಕ್ ಟು ಹಿಮ್. ಅಂತ ಹೇಳ್ತಾನೆ, ನೀನು ಬರೋವರೆಗೂ ನಾನು ಕದಲಲ್ಲ ಸ್ವಾಮಿ. ದೇವದೂತರು ಬಂದ್ರು ಪರವಾಗಿಲ್ಲ, ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಮಾತ್ರ ನನಗೆ ಬೇಕು. ಇವತ್ತು ನೀವು ಹಠ ಹಿಡಿಬೇಕು. ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ನೀನು ಬರೋವರೆಗೂ ನಾನು ಹೋಗಲ್ಲ ಸ್ವಾಮಿ, ನೀನು ಬರಲೇಬೇಕು ನನ್ನ ಜೊತೆಗೆ. ಅದು ಕೆಲಸ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಮಿನಿಸ್ಟ್ರಿ ಆಗ್ಲಿ, ಏನೇ ಒಂದಿರ್ಲಿ. ಈವನ್ ಮಕ್ಕಳು ಕಾಲೇಜ್ಗೆ ಹೋದ್ರು, ಸ್ಕೂಲ್ಗೆ ಹೋದ್ರು, ಸ್ವಾಮಿ ನೀನು ಬರೋವರೆಗೂ ನಾನು ಬಿಡಲ್ಲ ಸ್ವಾಮಿ ಅಂತ ಕೇಳ್ಬೇಕು ದೇವರು. ಯು ವಿಲ್ ಸಿ ದ ವರ್ಕ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಇವತ್ತು ನಾವು ಅದನ್ನು ಕೇಳೋದೇ ಇಲ್ಲ. ದೇವದೂತರಿಗೂ ದೇವ್ರಿಗೂ ನಿಮ್ ಜೊತೆ ಬಂದ್ರೆ ವ್ಯತ್ಯಾಸ ಗೊತ್ತಾ? ವ್ಯತ್ಯಾಸ ಇದೆ. ದೇವದೂತರು ಬರೋಕ್ಕೂ ದೇವ್ರು ಬರೋದಕ್ಕೂ ವ್ಯತ್ಯಾಸ ಇದೆ. ಹಿಂಗೆ ಈಗ ನಮ್ಮ ಅನಿತಾ ಸಿಸ್ಟರ್ಗೆ ಒಂದು ಮಗಳಿದ್ದಾಳೆ ಅಲ್ಲಮ್ಮ, ಅವರು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಅನಿತಾ ಸಿಸ್ಟರ್ ಏನ್ ಮಾಡ್ತಾರೆ, ಅವ್ರ ಮನೇಲಿ ಒಬ್ರು ಕೆಲ್ಸದವ್ರು ಇದ್ದಾರೆ ಅಂತ ಇಟ್ಕೊಳ್ಳೋದು. ಓಕೆ, ಅನಿತಾ ಸಿಸ್ಟರ್ ಹೇಳ್ತಾರೆ, ನನ್ನ ಮಗಳು ಏನಾದ್ರೂ ಓದ್ದಿರಾ, ಬುಕ್ ಎತ್ತದಿರಾ, ಫೋನಲ್ಲಿ ಇದ್ರು ಅಂದ್ರೆ 4 ಕೊಡು ಹೇಳ್ತೀನಿ ಅಂತ. ಅವ್ರ ಕೆಲ್ಸದವ್ರು ಏನ್ ಮಾಡ್ತಾರೆ, ಅವ್ರ ಫೋನ್ ನೋಡದೆ ಇರೋದು ಅವ್ರ ಮೈಂಡಲ್ಲಿ ಇರೋದು. ಒಡೆದ್ರೆ ಅವಳಿಗೆ ನೋವಾಗತ್ತಾ, ಒಡೆದ್ರೆ ಅವಳಿಗೆ ಬರೆ ಬರ್ತದ, ಒಡೆದ್ರೆ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗತ್ತಾ, ಇದೆಲ್ಲ ಸರ್ವೆಂಟ್ಗಳು ತಲೆಗೆ ಹಾಕೊಳ್ಳಲ್ಲ. ಅವ್ರ ತಲೆಯಲ್ಲಿ ಏನಿದ್ದಾರೆ, ನಮ್ಮ ಯಜಮಾನ್ರು ಹೇಳಿದ್ದಾರೆ ಒಡೆದಾದ್ರೂ ಅವ್ರನ್ನ ಕೂರ್ಸು ಅಂತ, ನಾನು ಒಡೆದು ಕೂರಿಸ್ತೀನಿ. ಹೌದಾ? ಈಗ ಇದೇ ಅನಿತಾ ಸಿಸ್ಟರ್ ಕೂಡ ನೋಡ್ತಾರೆ. ಅವ್ರ ಮನೇಲಿ ಇದ್ದಾಗ ಸರ್ವೆಂಟ್ ಇಲ್ಲ, ಈಗ ಅನಿತಾ ಸಿಸ್ಟರ್ ಮನೇಲಿ ಇದ್ದಾರೆ. ಈಗ ಅವ್ರ ಮಗಳು ಇವತ್ತು ಬೈಬಲ್, ಇವತ್ತು ನೀನೇನಾದ್ರು ಕಾಲೇಜಲ್ಲಿ ಬುಕ್ಸ್ ಓದ್ತೀರಾ, ನೀನು ಮೊಬೈಲ್ ನೋಡಿದ್ರೆ ನಿನಗೆ ಸರಿಯಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡಲ್ಲ. ಅವಳು ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಮೊಬೈಲ್ ನೋಡ್ತಾ ಇದ್ರೆ ಅವ್ರ ಅಮ್ಮ ನಾನು ಎಷ್ಟು ಹೇಳಿದ್ರು ಕೇಳಲ್ವಾ ಅಂತ ಕೈ ತಗೊಂಡು ಹೋಗ್ತಾರೆ ಹೊರತು ಹೊಡಿಯಲ್ಲ. ಯಾಕೆ ಹೇಳಿ? ಕೊನೆಯದಾಗಿದ್ದು ನನ್ನ ಮಗಳೇ ಅಲ್ವಾ. ಒಂದು ಚಿಕ್ಕ
ಪ್ರೀತಿ ಅವ್ರನ್ನ ಕಂಟ್ರೋಲ್ ಮಾಡ್ತದೆ. ಹೌದಾ ಅಲ್ವಿರಾ? ಸರ್ವೆಂಟ್ಗೆ ಅದೆಲ್ಲ ಇಲ್ಲ, ಪ್ರೀತಿ ಗೀತಿ ಎಲ್ಲ ಇಲ್ಲ. ಒಡಿ ಅಂದ್ರೆ ಒಡಿಯೋದೆ, ಬಾರ್ಸೋದೆ, ರಪ ರಪ ಅಂತ. ಅರ್ಥ ಆಗ್ತಾ ಇದೆಯಾ? ದೇವದೂತರು ಹಂಗೆ ಮಾಡೋದು. ದೇವದೂತರಿಗೆ ಪ್ರೀತಿ, ನನ್ನ ತಂದೆ ಹೇಳಿದಾನೆ ಒಡಿ ಅಂದ್ರೆ ನಾಳೆ ಹೊಡಿತೀನಿ ನಾನು. ಈಗ ಹೇಳ್ರಿ, ನಿಮ್ಗೆ ದೇವದೂತರು ಬೇಕಾ ದೇವ್ರು ಬೇಕಾ? ಆಲ್ವೇಸ್ ಆಸ್ಕ್ ಫಾರ್ ಗಾಡ್. ನನಗೆ ದೇವರೇ ಬೇಕು. ವಿ ವಾಂಟ್ ಗಾಡ್ ಹಿಮ್ಸೆಲ್ಫ್ ಟು ವರ್ಕ್. ಡೋಂಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ಸ್ಮಾಲ್ ಥಿಂಗ್ಸ್. ಚಿಕ್ಕ ವಿಷಯಕ್ಕೆ ಸ್ಯಾಟಿಸ್ಫೈ ಏನೇ ಆಗ್ಬೇಡಿ. ದೇವ್ರೆ ನೀನು ಬಂದ್ರೇನೆ ನನ್ನ ಲೈಫು ಅನ್ನೋ ಮೈಂಡು ನಮ್ಮ ಒಳಗಡೆ ಬರಬೇಕು. ಸಹೋದರರೇ, ಯಾವಾಗ ಆ ಮೈಂಡು ನಿನ್ನ ಒಳಗಡೆ ಬರ್ತದೋ ಆಗ ದೇವರು ನಿನ್ನನ್ನು ಬಲವಾಗಿ ನಡೆಸಲಿಕ್ಕಿದ್ದಾನೆ. ಯಾಕೆ ಮೋಶೆಗೆ ದೇವದೂತರಲ್ಲ ದೇವರೇ ಬರಬೇಕು ಗೊತ್ತಾ? ಯಾಕಂದ್ರೆ ಹಿ ವ್ಯಾಲ್ಯೂಡ್ ಗಾಡ್ ಸೋ ಮಚ್. ಹಿ ವ್ಯಾಲ್ಯೂಡ್ ಏನಂತ ಕನ್ನಡದಲ್ಲಿ? ಅಷ್ಟು ಬೆಲೆ ದೇವ್ರಿಗೆ, ಅಷ್ಟೊಂದು ಮಹಿಮೆ, ಅಷ್ಟೊಂದು ಮಹತ್ವವನ್ನು ಕೊಟ್ಟರು. ಆದ್ರೆ ಇವತ್ತು ನಾವು ದೇವ್ರಿಗೆ ಬೆಲೆ ಕೊಡೋದಿರ್ಲಿ, ಫಸ್ಟ್ ದೇವ್ರು ನಮ್ ಜೊತೆ ಇದ್ದಾರೆ ಅಂತ ಬೆಲೆ ಕೊಡೋಣ, ಆಮೇಲೆ ದೇವ್ರ ಮಹಿಮೆ ಮಹತ್ವಗಳನ್ನು ಕೊಡೋಣ. ವಿ ಡೋಂಟ್ ಇವನ್ ಎಂಟರ್ಟೈನ್ ದಟ್ ಗಾಡ್ ಇಸ್ ವಿತ್ ಅಸ್. ದೇವ್ರು ನಮ್ ಜೊತೆ ಇದ್ದಾರೆ ಅಂತಾನು ನಮ್ಗೆ ಗೊತ್ತಿಲ್ಲ. ಅಲ್ಲಲ್ಲೂಯ್ಯ. ದೇವ್ರು ನಿಮ್ ಜೊತೆ ಯಾವಾಗಿದ್ದಾರೆ? ಎಲ್ಲ ಟೈಮಲ್ಲೂ ಇದ್ದಾರೆ. ಪ್ರೇಯರ್ ಮಾಡಿದಾಗ ಇದ್ದಾರೆ, ಬೈಬಲ್ ಓದಿದಾಗ ಇದ್ದಾರೆ, ಚರ್ಚ್ಗೆ ಬಂದಾಗ ಇದ್ದಾರೆ, ಗಂಡನ ಜೊತೆ ಜಗಳ ಆಡಿದಾಗ ಇದ್ದಾರೆ. ಇದು ಗೊತ್ತಾಯ್ದ್ರೆ ನಾವು ಜಗಳ ಆಡಲ್ಲಪ್ಪ ಸ್ವಾಮಿ, ದಯವಿಟ್ಟು ನೀನ್ ಪಕ್ಕದಲ್ಲಿ ಇದ್ಯಾ, ನಮ್ಮಿಬ್ರು ಬಾಯಿ ನೀನೇ ಕಟ್ಟಾಕೊಂಡು ಪ್ರೇಯರ್ ಮಾಡಿ ಸುಮ್ಮನೆ ಆಗುತ್ತೆ. ಇದು ನಮ್ಗೆ ಗೊತ್ತಿಲ್ಲದೆ ಇರೋದು, ದೇವ್ರು ಇದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದಾನೇ ಅವ್ರು ಒಂದ್ ಹೇಳಿದ್ರೆ ನಾವು 4 ಹೇಳ್ತೀವಿ. Hallelujah. We don't even discern, recognize that God is with us. ಅದಕ್ಕೆ ನಮಗೆ ಈ ರೀತಿಯಾದಂಥ ಕಾರ್ಯಗಳು. ಬಟ್ ಮೋಶೆಗೆ ಯಾವಾಗಲೂ ದೇವ್ರು ಇದ್ದಾರೆ ಅಂತ ಒಂದು ಭಯ ಆಯಿತು. ದೇವ್ರು ನನ್ನ ಜೊತೆ ಇದ್ದಾರೆ. ಅದಕ್ಕೆ ಯು ವಿಲ್ ನೆವರ್ ಸಿ ಮರ್ಮರಿಂಗ್. ಮೋಶೆ ಯಾವತ್ತು ದೇವ್ರ ಹತ್ರ ಗುಂಗುಟ್ಲಿಲ್ಲ. ಈ ನೆವರ್ ಮರ್ಮರ್ಡ್. ಯಾವತ್ತು ಗುಂಗುಟ್ಲಿಲ್ಲ. ಸ್ವಾಮಿ, ನನಗೆ ಯಾಕಿಂತ ಕಷ್ಟ, ನನಗೆ ಯಾಕಿಂತ ಹೋಗ್ಬಿಟ್ಟಿದ್ಯಾ, ನಿನ್ನ ನಂಬಿದ್ಕೆ ನನಗೆ ಈ ಜನರ ಜೊತೆಗೆ ಕಾಡಲ್ಲಿ ನಡೆಯೋ ಥರ ಯಾಕೆ ಬಿಟ್ಟಿದ್ಯಾ ಕೇಳಿದ್ರ? ನೆವರ್ ಯಾಸ್ಟ್. ಜನರು ಅವ್ರ ಬಗ್ಗೆ ಗುಣಗುಡ್ತಾ ಇದ್ದಾಗ, ಅಪ್ಪ ಈ ಜನರನ್ನ ನಂಬಿಕೆ ಇಲ್ಲದೆ ನಡೀದೆ ದೇವ್ರನ್ನ ನೋವುಪಡಿಸ್ತಾ ಇದ್ರಲ್ಲ, ಅವಾಗ ಮೋಶೆ ದೇವ್ರ, ಸ್ವಾಮಿ ಈ ಜನರನ್ನ ನಾನ್ ನಡ್ಸಕ್ ಆಗಲ್ಲಪ್ಪ, ನಿನ್ ಬಗ್ಗೆ ಯಾವಾಗಲೂ ನಿನ್ನನ್ನ ಡೌಟ್ ಪಡ್ತಾನೆ ಇರ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಹೊರತು ಅವರು ಕಷ್ಟದಲ್ಲಿ ಇದ್ರು ಅಂತ ಯಾವತ್ತು ಮರ್ಮರ್ ಮಾಡಿಲ್ಲ. ಈ ನೆವರ್ ಮರ್ಮರ್. ಇವತ್ತು ನಾವು 100 ಸತಿ ದೇವ್ರ ವಿರುದ್ಧವಾಗಿ ಗುಣಗುಡ್ತಾನೇ ಇರ್ತೀವಿ. ಹೇಳ್ರಿ, ಗುಣಗುಡ್ತಾನೆ ಇರ್ತೀವಿ. ಹಲ್ಲೆಲೂಯಾ. ಹೌದಾ ಅಲ್ವಿರಾ? ದೇವ್ರಿಗಾಗಿ ಇಷ್ಟ ಆಗುತ್ತೆ. ನೀನು ದೇವ್ರಿಗಾಗಿ ನಿಲ್ಬೇಕು, ದೇವ್ರಿಗಾಗಿ ನಡಿಬೇಕು. ಮೋಶೆ ಹೃದಯ ಏನು ಮಾಡ್ತದಂದ್ರೆ ದೇವ್ರನ್ನ ಅಷ್ಟು ಪ್ರೀತಿ ಮಾಡ್ಬಿಡ್ತದೆ. ಯಾವ ಕಷ್ಟ ಆದರೂ ದೇವರಲ್ಲಿ ಸಂತೋಷವಾಗಿ ತಗೊಳ್ಳೋದು ರೆಡಿ ಆಗುತ್ತೆ. ಎಂಥ ವಿಷಯಗಳಾದರೂ ದೇವರೊಟ್ಟಿಗೆ ಸಮಾಧಾನದಿಂದ ಅಲ್ಲೂಯ್ಯ. ದಟ್ ಇಸ್ ದ ಹಾರ್ಟ್ ಆಫ್ ಮೋಸಸ್. ಅದಕ್ಕೆ ಮೋಶೆ ಹೃದಯ ಅಂದರೆ ದೇವ್ರಿಗೆ ತುಂಬ ಇಷ್ಟ. ಹೇಳ್ರಿ, ಮೋಶೆ ಹೃದಯ ಅಂದರೆ ಜೋರಾಗಿ, ಮೋಶೆ ಹೃದಯ ಅಂದರೆ ದೇವ್ರಿಗೆ ತುಂಬ ಇಷ್ಟ. ನಮ್ಗೆ ಗೊತ್ತಾಗಬೇಕು ಈ ಹೃದಯ. ಇವತ್ತು ಒಬ್ಬ ವ್ಯಕ್ತಿನ ದೇವರು ಬಲವಾಗಿ ಉಪಯೋಗ ಮಾಡಬೇಕಂದ್ರೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀನು ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ಇಡೀ ಇಂಡಿಯಾನೇ ದೇವ್ರು ಕಾಪಾಡಕ್ಕಾಗತ್ತೆ. ಹಲ್ಲೆಲೂಯಾ. ಆ ಒಬ್ರು ಇನ್ನು ಸಿಕ್ಕದೇ ಇರೋದಕ್ಕೆ ಇನ್ನು ಇಂಡಿಯಾ ಕಷ್ಟದಲ್ಲಿದೆ, ಇನ್ನು ಇಂಡಿಯಾ ಕರ್ನಾಟಕ ಕಷ್ಟದಲ್ಲಿದೆ. ಯಾಕಂದ್ರೆ ಹಿ ಇಸ್ ನಾಟ್ ಫೈಂಡಿಂಗ್ ದಟ್ ಒನ್ ಪರ್ಸನ್ ಲೈಕ್ ಮೋಸಸ್. ಮೋಶೆ ತರ ಹೃದಯ ಇರೋರ್ನ ಒಬ್ಬರನ್ನ ದೇವ್ರು ಕಂಡುಹಿಡಿಯಕ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೆ 4 ವಿಷಯಗಳು ಬಹಳ ಇಂಪಾರ್ಟೆಂಟ್. 4 ಕ್ಯಾರೆಕ್ಟರ್ಗಳು. ಹೇಳ್ರಿ, 4 ಕ್ಯಾರೆಕ್ಟರ್ಗಳು. ಹಲ್ಲೆಲೂಯಾ. ಈ 4 ಕ್ಯಾರೆಕ್ಟರ್ ಏನ್ ಗೊತ್ತಾ? ನಾವು ಒಂದೊಂದಾಗಿ ಮಾತಾಡಕ್ ಟ್ರೈ ಮಾಡೋಣ. ದೇವರ ಆತ್ಮನ ನಡೆಸಿದಾಗ ನಾವು ಮಾತಾಡೋಣ. ಮೊದಲನೇದಾಗಿ ಮೋಶೆಯ ಹೃದಯ. ವೆರಿ ಇಂಪಾರ್ಟೆಂಟ್ ಫಾರ್ ಗಾಡ್ ಟು ಯೂಸ್ ಯು. ದೇವ್ರು ನಿನ್ನನ್ನು ಉಪಯೋಗ ಮಾಡಬೇಕಂದ್ರೆ ಇದು ಬೇಕು, ಮೋಶೆಯ ಹೃದಯ. ಎರಡನೇದು ಮೈಂಡ್ ಸೆಟ್ ಆಫ್ ಜೀಸಸ್. ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಯೇಸುವಿನ ಮನಸ್ಸು. ಯೇಸುವಿನ ಮನಸ್ಸು. ಮೂರನೇದಾಗಿ ದಾವಿದನ ಹಾಗೆ ದೇವರನ್ನ ಆತ್ಕೊಳ್ಳೋದು, ನೀನೇ ಎಲ್ಲ ಅನ್ನೋ ರೀತಿಯಲ್ಲಿ. ಡಿಪೆಂಡೆನ್ಸಿ ಆನ್ ಗಾಡ್ ಲೈಕ್ ಡೇವಿಡ್. 4ನೇದಾಗಿ ಡ್ಯಾನಿಯಲ್ ಹಾಗೆ ಒಬಿಡಿಯನ್ಸ್ ಇರಬೇಕು, ವಿಧೇಯತ್ವ. ಡ್ಯಾನಿಯಲ್ ತರ ಇರಬೇಕು. ಅವ್ನು ಎಂತ ಊಟ ಕೊಟ್ಟರು ತಿನ್ನೋಕೆ ರೆಡಿ ಇರಲಿಲ್ಲ. ನಾನು ದೇವ್ರು ಇಷ್ಟ ಇರೋದೇ ತಿನ್ನೋದು, ನೀನೆಲ್ಲ ಹೇಳೋದು ನಾನು ತಿನ್ನಲ್ಲ. ಇವಾಗ ಸೋ ಒಬಿಡಿಯಂಟ್. ಇವನ್ ಇನ್ ದ ಜೈಲ್ ಅವನು ಒಬಿಡಿಯಂಟ್ ಆಗಿದ್ದಾನೆ. ನಾವಿಲ್ಲಿ ಜೈಲಲ್ಲ, ಮನೇಲೂ ಕೂಡ ದೇವ್ರಿಗೆ ಒಬಿಡಿಯಂಟ್ ಆಗಿದ್ದೆ. ಈ 4 ಕ್ಯಾರೆಕ್ಟರ್ ನಿನ್ನ ಲೈಫಲ್ಲಿ ಬೇಕು. ಅದು ವೆರಿ ಇಂಪಾರ್ಟೆಂಟ್. ಇದನ್ನ ಇರೋರ್ನ ದೇವರು ಬಲವಾಗಿ ಉಪಯೋಗ ಮಾಡ್ತಾರೆ. ಈ ಜಸ್ಟ್ ಹೆಡ್ಡಿಂಗ್ ಕೊಟ್ಟಿದ್ದೀನಿ. 4 ಕ್ಯಾರೆಕ್ಟರ್ ಒಳಗಡೆ ಹೋಗಿ, ಆ ಒಳಗಡೆ ಹೋಗಿ ಅದು ನಿನ್ನ ಒಳಗಡೆ ಹೋಗೋ ತರ ಮಾಡೋಣ. ಹಲ್ಲೆಲೂಯಾ. ಇವತ್ತು ನಾವು ದೇವ್ರ ಹತ್ರ ಕೇಳೋಣ, ಸ್ವಾಮಿ ನನಗೂ ಮೋಶೆ ಹೃದಯ ಬೇಕು. ಹಲ್ಲೆಲೂಯಾ. ಮೋಶೆ
ಏನಾದ್ರೂ ಪರವಾಗಿಲ್ಲ, ದೇವ್ರು ನೀನೇ ಬೇಕು ಅಂತಿರೋ, ಏನಾದ್ರೂ ನಡೀಲಿ, ಕಷ್ಟ ಆಗ್ಲಿ, ದುಃಖ ಆಗ್ಲಿ, ನೋವಾಗ್ಲಿ, ಪ್ರಾಬ್ಲಮ್ ಆಗ್ಲಿ, ನಾನು ಎಲ್ಲವನ್ನು ತ್ಯಜಿಸಿ ನಿನಗಾಗಿರ್ತೀನಿ ಅಂತ ಹೇಳ್ತಾ ಇದ್ದೆ. ಆ ರೀತಿಯಾಗಿ ನಾವು ದೇವ್ರು ಹೇಳೋಣ, ಸ್ವಾಮಿ ನನಗೂ ಆ ರೀತಿ ಹಾಕೋದು, ಐ ವಾಂಟ್ ಟು ವಾಕ್ ವಿತ್ ಯು, ನೀನು ನನ್ನೊಟ್ಟಿಗೆ ನೇರವಾಗಿ ಮಾತಾಡೋವರೆಗೂ ನನಗೆ ತೃಪ್ತಿ ಹಾಕೋದಪ್ಪ. ಸಣ್ಣ ಪುಟ್ಟ ಪ್ರಸನ್ನತೆಯಲ್ಲಿ, ಸಣ್ಣ ಪುಟ್ಟ ಅಭಿಷೇಕದಲ್ಲಿ ಐ ಶುಡ್ ನಾಟ್ ಬಿ ಸ್ಯಾಟಿಸ್ಫೈಡ್, ಐ ಶುಡ್ ಸಿ ಯುವರ್ ಫೇಸ್. ನನಗೆ ಯಾವುದನ್ನು ನಾನು ಕಾಂಪ್ರಮೈಸ್ ಆಗಲ್ಲ. ಕೇಳೋಣ, ಎದ್ದು ನಿಂತ್ಕೊಳ್ಳೋಣ ದೇವರಿಗೆ. ನಾವೆಲ್ಲರೂ ಇವನ್ ಆನ್ಲೈನ್ ಅಲ್ಲಿ ಇರೋರು ಕೂಡ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿ. ಅಂಡ್ ಸೇ ಲಾರ್ಡ್, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಅನ್ ಆರ್ಡಿನರಿ ಪರ್ಸನ್. ನಾನು ಮೋಶೆ ಹೃದಯ ಉಳ್ಳವನಾಗಿರಬೇಕು. ಐ ವಾಂಟ್ ಟು ಚೇಂಜ್ ಲೈಕ್ ದ ಹಾರ್ಟ್ ಆಫ್ ಮೋಸೆಸ್.